ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಾತುಗಳು ಋಷಿಮಂದಿರುವಂಥ ಅಮೃತ ಕಲಶ ಕಾವ್ಯಗಳ ಮೇಲೆ ರಾಜಮಂಡ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ 8ನೇ ಮಂಗಲ ಕಲಶ. ಮಿಥ್ಯಾದೃಷ್ಟಿ ಸಹೇವಾಶ್ಯ ಈ ಮಿಥ್ಯಾದೃಷ್ಟಿ ಜೀವದ ಇಂಥ ಯಾವ ಮಿಥ್ಯಾತ್ವ ರೂಪದ ಪರಿಣಾಮಗಳಿವೆ ಎಂದರೆ ಈ ಜೀವನನು ಸಾಯಿಸಿದನು, ಈ ಜೀವನನ್ನು ಬದುಕಿಸಿದನು. ಇಂಥ ಭಾವಗಳು ಜ್ಞಾನಾವರಣಾದಿ ಕರ್ಮಬಂಧದ ಕಾರಣವಾಗುತ್ತವೆ. ಯಾವ ಕಾರಣದಿಂದ? ವಿಪರ್ಯಯ. ಇಂಥ ಪರಿಣಾಮಗಳು ಮಿಥ್ಯಾತ್ವ ರೂಪವಿರುವ ಕಾರಣದಿಂದ. ವಸ್ತು ಸ್ವರೂಪ ಇಲ್ಲವೋ ಹಾಗೆ ಯಾವ ಪರಿಣಾಮಗಳ ಆಗುತ್ತವೆ ಜೀವದಲ್ಲಿ, ವಸ್ತು ಸ್ವರೂಪ ಯಾವ ಪ್ರಕಾರ ಇಲ್ಲವೋ ಆ ಪ್ರಕಾರದಿಂದ ವಸ್ತುವನ್ನು ನೋಡುವ ಕಾರ್ಯ ಯಾವ ಜೀವದಿಂದ ಆಗ್ತಿದೆಯೋ ಅದರಿಂದ ಯಾವುದ ಪರಿಣಾಮಗಳ ಪ್ರಕಟ ಆಗ್ತವೆ ಆ ಪರಿಣಾಮಗಳ ಬಂಧದ ಕಾರಣ. ವಸ್ತು ಸ್ವರೂಪ ಯಾವ ಪ್ರಕಾರ ಇಲ್ಲವೋ ಆ ಪ್ರಕಾರ ನೋಡುವ ಕಾರ್ಯ ಜೀವದ ಏನು ಆಗ್ತಿದೆ ಆ ಕಾರ್ಯದ ನಿಮಿತ್ತದಿಂದ ಅಥವಾ ಕಾರಣದಿಂದ ಯಾವ ಪರಿಣಾಮಗಳ ಆಗ್ತವೆ ಆ ಪರಿಣಾಮಗಳ ಬಂಧದ ಕಾರಣ. ನೋಡುವುದರೊಳಗಿದೆ ವಸ್ತು ಹೇಗಿದೆಯೋ ಹಾಗೆ ನೋಡೋದು. ನೋಡಿದ ತಕ್ಷಣ ಅಲ್ಲ, ಅದೇ ಸಮಯದೊಳಗೆ ಆ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಪರಿಣಾಮಗಳಾಗ್ತವೆ. ತಿಳಿಯುವುದೇನು ಕೆಲಸ ಇಲ್ಲ ಅಲ್ಲಿ. ವಸ್ತುವನ್ನು ಹೇಗೆ ನೋಡ್ತಿದೆಯೋ ತಿಳಿಯುವುದಿಲ್ಲ, ನೋಡುವುದರ ಜೊತೆಗೆ ತಿಳಿಯುವುದ ಇದ್ದೇ ಇದೆ, ಅಭೇದ ಇದೆ. ನೋಡುವುದ ತಿಳಿಯುವುದ ಇದನ್ನು ಭೇದ ಮಾಡಿ ಕಥನ ಮಾಡಿದರೆ ಮಾತ್ರ, ಅದರ ಕಾರ್ಯದೊಳಗೆ ಭೇದ ಇಲ್ಲ. ಭಲೆ ಹೇಳಿದರು ದರ್ಶನ ಪೂರ್ವಕ ಜ್ಞಾನ ಆಗ್ತಿದೆ ಅಂತೇಳಿ, ಆದ್ರೆ ದರ್ಶನ ಯಾವ ಸಮಯದಲ್ಲಿ ಇದೆ ಆ ಸಮಯದಲ್ಲಿ ಕೂಡ ಹಿಂದಿನ ದರ್ಶನದ ಜ್ಞಾನ ಇದೆ ಅಲ್ಲ, ಹಿಂದಿನ ಸಮಯದ ದರ್ಶನದ ಒಂದೊಂದು ಸಮಯ ಒಂದು ಸಮಯದೊಳಗೆ ಜ್ಞಾನ ದರ್ಶನ ಎರಡೂ ಅದಾವ್ರಿ. ಅದರ ವಿಷಯ ಜ್ಞಾನ ದರ್ಶನದ್ದು ಎರಡು ಅದಾವೆ, ಒಂದೇ ಇಲ್ಲ. ಇನ್ನೊಂದು ಸಲ, ಒಂದು ಸಮಯದೊಳಗ ಜ್ಞಾನ ದರ್ಶನ ಎರಡೂ ಇದ್ದಾವೆ, ದರ್ಶನ ಜ್ಞಾನ ಎರಡೂ ಇದ್ದಾವೆ. ಆದರೆ ಎರಡು ವಿಷಯ ಇದ್ದಾವೆ, ಒಂದೇ ವಿಷಯ ಇಲ್ಲ. ಅಂದರೆ ಏನ? ದರ್ಶನ ಪೂರ್ವಕ ಜ್ಞಾನ ಅಂದರೆ ಈ ಸಮಯದಲ್ಲಿ ಯಾವುದೇ ದರ್ಶನ ಇದೆ ಈ ಸಮಯದಲ್ಲಿ ಅದರದ ಜ್ಞಾನ ಇಲ್ಲ, ಹಿಂದಿನ ಸಮಯದ ದರ್ಶನದ ಜ್ಞಾನ ಇದೆ. ಕೇವಲಿ ಪ್ರಭುವಿಗೆ ಯುಗಪತ್ ಇರ್ತಿದೆ, ಇಲ್ಲಿ ದರ್ಶನ ಪೂರ್ವಕ ಜ್ಞಾನ ಇರ್ತಿದೆ. ಯಾವ ಪ್ರಕಾರ? ಮತಿಜ್ಞಾನದೊಳಗೆ ನಾವು ತಿಳಿತೇವಲ್ಲ, ಅವಗ್ರಹ, ಈಹ, ಅವಾಯ್, ಧಾರಣ ಅಂಥೇಳಿ, ಆ ಪ್ರಕಾರ ದರ್ಶನ ಪೂರ್ವಕ ಜ್ಞಾನ ಅರ್ಥಾತ್ ಯಾವ ಸಮಯದಲ್ಲಿ ವಸ್ತುವಿನ ಸಾಮಾನ್ಯ ಅವಲೋಕನ ಆಗ್ತಿದೆಯೋ ಅದೇ ಸಮಯದಲ್ಲಿ ಆ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಜ್ಞಾನ ಆಗುತ್ತಿದೆ. ಆದರೆ ಹಿಂದಿನ ಸಮಯದ ಯಾವ ದರ್ಶನ ಆಗಿದೆ ಅಲ್ಲ ಅದರ ಜ್ಞಾನ ವರ್ತಮಾನದಲ್ಲಿ ವರ್ತಿಸ್ತಾ ಇದೆ. ಇನ್ನೊಂದು ಸಲ ವ್ಯಾಖ್ಯಾನ. ದರ್ಶನ ಜ್ಞಾನ ದರ್ಶನ ಪೂರ್ವಕ ಜ್ಞಾನ ಇದ್ರೂ ಕೂಡ ಎರಡೂ ಒಂದೇ ಸಮಯದಲ್ಲಿ ಇದ್ದಾವೆ. ಎರಡೂ ಒಂದೇ ಸಮಯದಲ್ಲಿ ಇದ್ರೂ ಕೂಡ ವಿಷಯ ಒಂದಿಲ್ಲ. ಇಷ್ಟು ತಿಳ್ಕೊಳ್ಳೋದು. ದರ್ಶನ ಪೂರ್ವಕ ಜ್ಞಾನ ಇದೆ, ಯಾವ ಸಮಯದೊಳಗೆ ಯಾವುದು ದರ್ಶನದ ವಿಷಯ ಇದೆಯೋ
ಆ ಸಮಯದೊಳಗೆ ಅದುವೇ ಜ್ಞಾನದ ವಿಷಯ ಇಲ್ಲ. ಇದು ವಸ್ತುವಿನ ಸೂಕ್ಷ್ಮತೆ ಇದೆ, ನಮಗದ ಲಕ್ಷ್ಯದೊಳಗೆ ಬರುವುದಿಲ್ಲ, ಆ ಮಾತು ಬೇರೆ ಇದೆ. ಆದರೆ ಜೀವದ ಸ್ವರೂಪ, ಜ್ಞಾನದರ್ಶನದ ಸ್ವರೂಪ ಹೀಗೆ ಇದೆ, ಛದ್ಮಸ್ಥ ಅವಸ್ಥೆಯೊಳಗ. ಮುಂದೆ ಕೇವಲ ಜ್ಞಾನ ಆದ ನಂತರ ಯಾವ ಸಮಯದೊಳಗೆ ದರ್ಶನದ ವಿಷಯ ಯಾವುದಿದೆಯೋ ಅದೇ ಸಮಯದೊಳಗ ಜ್ಞಾನದ ವಿಷಯ ಕೂಡ ಅದುವೇ ಆಗ್ತಿದೆ ಕೇವಲೀಭವಂತರಿಗೆ. ಇಲ್ಲಿ ಹೇಳುವ ಮಾತೇನಿದೆ ಅಂತಂದ್ರೆ, ವಸ್ತು ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ನೋಡದೇ ಇರುವ ದರ್ಶನದಿಂದ ಮುಂದಿನ ಸಮಯದೊಳಗ ಯಾವ ಜ್ಞಾನ ಆಗ್ತಿದೆ ಈ ಮಾತಿಲ್ಲ. ವಸ್ತು ಯಾವ ಪ್ರಕಾರ ಇದೆ ಆ ಪ್ರಕಾರ ನೋಡದೇ ಇರುವಂಥ ದರ್ಶನದ ಕಾರ್ಯ ಅಂತೂ ನಿರಂತರ ನಡೆದದ್ದೇ ಇದೆ. ಹೀಗಿದ್ದ ಕಾರಣ ಅಲ್ಲಿ ಜ್ಞಾನದ ವಿಶೇಷತೆ ಏನೂ ಇಲ್ಲ. ಜ್ಞಾನ ಯಾವಾಗ ವಿಶೇಷ ಆಗ್ತಿದೆ ಅಲ್ಲ, ಆವಾಗ ಬಂಧದ ಕಾರಣ ಅಭಾವಕ್ಕೆ ಪ್ರಾಪ್ತ ಆಗ್ತಿದೆ. ಜ್ಞಾನ ಎಲ್ಲಿಯವರೆಗೆ ದರ್ಶನದ ಜೊತೆಗೆ ತಿರೋಭೂತ ಆಗಿದೆಯೋ, ಜ್ಞಾನ ದರ್ಶನದ ಜೊತೆಗೆ ತಿರೋಭೂತ ಆಗಿದೆಯೋ, ಆಗ ಆ ದರ್ಶನ ಮತ್ತು ಆ ಪರಿಣಾಮ ಎರಡೂ ಸೇರಿ ಬಂಧದ ಕಾರಣ ಆಗ್ತಾವು. ಜ್ಞಾನದ್ದೇನೂ ವಿಶೇಷ ಕಾರ್ಯ ಅಲ್ಲಿ ಇರುವುದಿಲ್ಲ. ಬಂಧದೊಳಗ ವಿಪರೀತ ಮನ್ನಣೆ ಮತ್ತು ಕಷಾಯ ರೂಪದ ಪರಿಣಾಮ ಕಾರಣ ಇದ್ದಾವೆ. ಬಂಧದ ಅಭಾವದೊಳಗ ಸಮ್ಯಕ್ ಜ್ಞಾನಕ್ಕೆ ಕಾರಣ ಇದೆ. ಕಥನ ಹೀಗಿದೆ, ಸಮ್ಯಕ್ ಜ್ಞಾನ ಅಂದರೆ ಅಥವಾ ವಸ್ತು ಸ್ವರೂಪದ ಯಥಾರ್ಥ ಜ್ಞಾನ. ವಸ್ತು ಸ್ವರೂಪದ ಯಥಾರ್ಥ ಜ್ಞಾನ ಅಂದರೆ ಅಥವಾ ಪ್ರತ್ಯಕ್ಷ ಸ್ವಭಾವದ ಅನುಭೂತಿಪೂರ್ವಕ ವರ್ತಿಸುವಂಥ ಜ್ಞಾನ. ಈ ಸಮ್ಯಕ್ ಜ್ಞಾನ ಏನಿದೆ ಅದು ಬಂಧದ ಅಭಾವದ ಕಾರಣ ಇದೆ. ವಸ್ತು ಸ್ವರೂಪ ಯಾವ ಪ್ರಕಾರ ಇದೆಯೋ ಆ ಪ್ರಕಾರ ತಿಳಿಯುವುದರಿಂದ ದರ್ಶನದೊಳಗ ಮತ್ತು ಪರಿಣಾಮದೊಳಗ ಪರಿವರ್ತನೆ ಆಗತಿದೆ, ಹೀಗೆ ನಿಯಮಿಲ್ಲ. ಆದ್ರೆ ದರ್ಶನದೊಳಗ ಮತ್ತು ಪರಿಣಾಮದೊಳಗ ಯಾವ ಪ್ರಕಾರದ ಕಾರ್ಯ ಆಗ್ತಿದೆ ಆ ಕಾರ್ಯದ ಪರಿವರ್ತನೆಗೆ ಒಂದು ವಸ್ತು ಸ್ವರೂಪದ ಜ್ಞಾನವನ್ನು ಹೊರತುಪಡಿಸಿ ಬೇರೆ ಯಾವುದೂ ನಿಮಿತ್ತ ಕಾರಣ ಆಗೋ ಸಾಧ್ಯ ಇಲ್ಲ. ಕಾರಣ ಕಾರ್ಯದೊಳಗಿರುವಂಥದಕ್ಕೂ ಕಾರಣ ಅಂತಾರೆ, ನಿಮಿತ್ತಕ್ಕೂ ಕಾರಣ ಅಂತಾರೆ. ಅದಕ್ಕೆ ಎಲ್ಲಿ ಯಾವುದು ಇದೆ ಅದನ್ನು ತಿಳ್ಕೊಳ್ಳೋದ ನಮ್ಮದು ಕರ್ತವ್ಯ ಇದೆ. ನಿಮಿತ್ತ ಯಾವುದಿದೆ ಮತ್ತು ಕಾರಣ ಯಾವುದಿದೆ, ನಿಮಿತ್ತಕ್ಕೂ ಕಾರಣ ಅಂತಾರೋ ಮತ್ತು ಕೆಲವು ಕಡೆಗೆ ಕಾರಣಕ್ಕೂ ನಿಮಿತ್ತ ಅನ್ನುವಂಥ ಪರಿಪಾಠ ಆಗಮದೊಳಗ ಇದೆ. ಅದನ್ನು ಆಗಮ ಪದ್ಧತಿ ಅಥವಾ ಅಧ್ಯಾತ್ಮ ಪದ್ಧತಿಯೊಳಗೆ ವಿಭಾಜನೆ ಮಾಡೋದು ಸಾಧ್ಯ ಇಲ್ಲ. ನಿಮಿತ್ತಕ್ಕೂ ಕಾರಣ ಅಂತಾರೆ, ಕಾರಣಕ್ಕೆ ಕೂಡ ಕೆಲವು ಕಡೆಗೆ ನಿಮಿತ್ತ ಅಂತಾರೆ. ಇದನ್ನು ಲಕ್ಷ್ಯದೊಳಗಿಟ್ಟುಕೊಂಡ ಪ್ರಸಂಗ ಅಥವಾ ಸನ್ನಿವೇಶಕ್ಕನುಸಾರವಾಗಿ ಅರ್ಥ ಮಾಡೋದ ಪಾಠಕನ ಕರ್ತವ್ಯ ಇದೆ. ಇಲ್ಲೇನು ಹೇಳಿದ್ರು, ಇಂಥ ಪರಿಣಾಮಗಳು ಮಿಥ್ಯಾತ್ವ ರೂಪವಿರುವ ಕಾರಣದಿಂದ. ಮಿಥ್ಯಾತ್ವ ಶಬ್ದದ ಅರ್ಥ ಏನಿದೆ, ದೃಷ್ಟಿಯೊಳಗಿನ ವಿಪರೀತತೆ. ವಸ್ತು ಹೇಗಿದೆಯೋ ಹಾಗೆ ನೋಡುವುದೇ ಇಲ್ಲ ಅಂಥ ಭೂಮಿಕೆಯೊಳಗೆ ಯಾವ ಪರಿಣಾಮಗಳಾಗ್ತಾವಲ್ಲ ಅವು ಬಂಧದ ಕಾರಣ. ಮಿಥ್ಯಾತ್ವ ರೂಪ ಯಾವ ಪರಿಣಾಮಗಳಿದಾವೆ ಅವು ಬಂಧದ ಕಾರಣ ಇದಾವೆ. ಮಿಥ್ಯಾತ್ವದ ಅಭಾವದೊಳಗ ಯಾವ ಪರಿಣಾಮಗಳ ಭಲೆ ಅಶುದ್ಧ ಇದ್ರೂ ಕೂಡ ಅವು ಅನಂತ ಸಂಸಾರದ ಬಂಧಕ ಕಾರಣ ಆಗದೇ ಇರುವುದರಿಂದ ಅವುಗಳನ್ನು ಬಂಧದ ಕಾರಣದೊಳಗ ಗಣಿಸಲಾಗುವುದಿಲ್ಲ. ಯಹ್ ಏವ ಅಯಂ ಅಧ್ಯವಸಾಯಃ, ಇವನನ್ನು ಸಾಯಿಸುವೆನು, ಇವನನ್ನು ಬದುಕಿಸುವೆನು. ಇಂಥ ಮಿಥ್ಯಾತ್ವ ರೂಪದ ಪರಿಣಾಮಗಳು ಯಾರಿಗೆ ಆಗುತ್ತವೆ, ಅಶ್ಯ ಅಜ್ಞಾನಾತ್ಮ ದೃಶ್ಯತೆ. ಇಂಥ ಜೀವರುಗಳ ಮಿಥ್ಯಾತ್ವಮಯ ಸ್ವರೂಪವು ಕಂಡುಬರುತ್ತದೆ. ಮಿಥ್ಯಾತ್ವಮಯ ಸ್ವರೂಪ ಅಂದರೆ ಏನ್ರಿ ಇಲ್ಲಿ?
ಇವನನ್ನು ಸಾಯಿಸುವೆನು, ಇವನನ್ನು ಬದುಕಿಸುವೆನು. ಇಂಥ ಮಿಥ್ಯಾತ್ವರೂಪದ ಪರಿಣಾಮಗಳು ಯಾರಿಗೆ ಆಗುತ್ತವೆ, ಇಂಥ ಜೀವರುಗಳ ಮಿಥ್ಯಾತ್ವಮಯ ಸ್ವರೂಪವು ಕಂಡುಬರುತ್ತದೆ. ಸ್ವರೂಪ ಅಂತಂದ್ರೆ ಏನಿಲ್ಲಿ? ಮಿಥ್ಯಾತ್ವಮಯ ಸ್ವರೂಪವು ಕಂಡುಬರುತ್ತದೆ. ಸ್ವರೂಪ ಅಂತಂದ್ರೆ ಏನ? ಆ ಜೀವ ಅದೇ ರೂಪ ಆಗಿದೆ. ಯಾವ ರೂಪ? ಮಿಥ್ಯಾತ್ವ ರೂಪ. ಮಯ ಅಂತ ಹೇಳಿದಾರಲ್ಲ, ಅರೆ ಮಯ ಅಂದಮೇಲೆ ಏನ? ಶ್ರದ್ಧೆನೂ ಹಾಗೆ ಇದೆ, ಪರಿಣಾಮನೂ ಹಾಗೆ ಇದೆ, ಜ್ಞಾನನೂ ಅದರೊಳಗೆ ಒಂದಾಗಿ ಹೋಗ್ತದೆ. ಮಿಥ್ಯಾತ್ವಮಯ ಸ್ವರೂಪವು ಕಂಡು ಬರುತ್ತದೆ. ಒಂದು ಇಲ್ಲಿ ಮಾತ ಸ್ವರೂಪ ಮಿಥ್ಯಾತ್ವಮಯ ಯಾವ ಪರಿಣಮನ ಇದೆಯೋ ಆ ಪರಿಣಮನ ಸ್ವಯಂ ಆ ಜೀವದ್ದ ಇದೆ. ಏನು ಹೇಳ್ತು? ಮಿಥ್ಯಾತ್ವಮಯ ಯಾವ ಪರಿಣಮನ ಇದೆ ಆ ಪರಿಣಮನ ಸ್ವಯಂ ಆ ಜೀವದ್ದ ಇದೆ. ಅದರಲ್ಲಿ ಕರ್ಮದ ಕರ್ತವ್ಯ, ಸಂಯೋಗದ ಕರ್ತವ್ಯ ಸ್ವಲ್ಪ ಮಾತ್ರ ಕೂಡ ಇಲ್ಲ. ಸ್ವರೂಪ ಅದು ಜೀವದ್ದೇ ರೂಪ ಇದೆ. ಜೀವನೇ ಆ ರೂಪದಿಂದ ಪರಿಣಮನ ಮಾಡಿದ್ದಾನೆ. ಅದರೊಳಗೆ ಯಾವುದರದ್ದು ಅನ್ಯದ ಒತ್ತಾಯ ಅಥವಾ ಆಧಾರ ಆಶ್ರಯ ಇಲ್ಲ. ವಸ್ತು ಹೇಗಿದೆ ಹಾಗೆ ನೋಡದೆ ಇರುವುದಕ್ಕ ಕಾರಣ ವಸ್ತು ಇದೆ ಅಂತ. ವಸ್ತು ಹೇಗಿದೆ ಹಾಗೆ ನೋಡ್ತಾ ಇಲ್ಲ ನಾನು. ಆ ನೋಡದೇ ಇರುವುದಕ್ಕೆ ಕಾರಣ ವಸ್ತು ಇದೆಯನ, ನನ್ನ ಪೂರ್ವದ ಕರ್ಮ ಇದೆಯನ, ಪಂಚಮ ಕಾಲ ಇದೆಯನ, ಏನಿದೆ? ಅದನ್ನು ನನ್ನದೇ ಸ್ವರೂಪ ಇದೆ ರೀ. ನೋಡುವವನದೇ ಸ್ವರೂಪ. ಅರ್ಥಾತ್ ಅವ ಸ್ವಯಂ ನೋಡಿದರೆ ಹಾಗೆ ನೋಡಬಹುದು. ಅವ ನೋಡುವುದಿಲ್ಲ ಅಂತಂದ್ರೆ ಅವ ಹಾಗೆ ನೋಡುವ ಸಲುವಾಗಿ ಯಾವುದು ಅಲ್ಲಿ ಏನು ಮಾಡುವುದಿಲ್ಲ, ಕಾರ್ಯ ಅಥವಾ ಒತ್ತಾಯ ಅಥವಾ ಸಹಾಯ ಆಧಾರ ಮಾಡುವುದಿಲ್ಲ. ಯಾವ ಕ್ರೋಧ ರೂಪದ ಪರಿಣಾಮ ಆಗಿದೆ ಅಂದರೆ, ಯಾವ ಅಭಿಮಾನ ರೂಪದ, ಯಾವ ಮಾಯಾಚಾರ ರೂಪದ ಪರಿಣಾಮ ಆಗಿದೆ ಅಲ್ಲ, ಆ ಪರಿಣಾಮಕ್ಕೆ ಕಾರಣ ಏನ್ರಿ? ಕಾರಣ ಏನ? ಕಾರಣ ಯಾವುದು? ಎಲ್ಲ ಅದು ಸ್ವಯಂ ಆಗಿದೆ ರೀ. ಹಾಗೆ ಜೀವ. ಹಾಗಾದರೆ ಅದು ಜೀವದ್ದನ ಏನಿದೆ? ರೂಪ ಇದೆ. ಮತ್ತು ಯಾವುದು ರೂಪ ಇದೆಯೋ ಅದರೊಳಗೆ ಯಾರು ಬದಲಾವಣೆ ಮಾಡವ್ರೆ? ಯಾವುದು ರೂಪ ಇದೆಯೋ ಅದರೊಳಗೆ ಬದಲಾವಣೆ ಯಾರು ಮಾಡವ್ರೆ? ಮಾಡೋದು ಸಾಧ್ಯ ಇಲ್ಲ. ರೂಪ ಅಂದ್ರಿ ಅದನ್ನು ಆಗಮದ ಭಾಷೆಯೊಳಗೆ ಹೇಳಿದ್ರೆ ಪರ್ಯಾಯ ಅಂಥೇಳಿ ಹೇಳ್ತಾರೆ. ದ್ರವ್ಯದ ಪರ್ಯಾಯವನ್ನು ಮಾಡುವುದು ಯಾರ ಕೈಯೊಳಗಿದೆ? ದ್ರವ್ಯದ ಪರ್ಯಾಯವನ್ನು ಬದಲಿಸುವುದು ಯಾರ ಕೈಯೊಳಗಿದೆ? ಯಾವ ಶಕ್ತಿ ಅಥವಾ ಯಾವ ವಸ್ತು ದ್ರವ್ಯದ ಪರ್ಯಾಯವನ್ನು ಬದಲಿಸಬಹುದಾಗಿದೆ? ಅರೆ, ಯಾವೊಂದು ದ್ರವ್ಯವು ಕಾರ್ಯವಿಲ್ಲದೆ ಪರ್ಯಾಯವಿಲ್ಲದೆ ಇರೋದನ್ನು ಸಾಧ್ಯ ಇಲ್ಲ. ದ್ರವ್ಯ ಯಾವುದಕ್ಕಂತಾರೋ ಯಾವುದು ನಿರಂತರ ಪರ್ಯಾಯ ರೂಪದಿಂದ ಪರಿವರ್ತನೆ ಮಾಡುತ್ತಿದೆಯೋ, ಯಾವುದ ನಿರಂತರ ಪರ್ಯಾಯ ರೂಪದಿಂದ ಪರಿಣಮನ ಮಾಡುತ್ತಿದೆಯೋ, ಬದಲಾಗುತ್ತಿದೆಯೋ ಅದಕ್ಕೆ ದ್ರವ್ಯ ಅಂತಾರೆ. ಇನ್ನೊಂದು ದ್ರವ್ಯದ ವ್ಯಾಖ್ಯಾ ಹೀಗಿದೆ: ನಿರಂತರ ಬದಲ ಆದರೂ ಕೂಡ ಅದು ತನ್ನ ಜಾತಿಯನ್ನು ಬಿಟ್ಟು ಬೇರೆ ರೂಪ ಆಗುವುದಿಲ್ಲ. ಅರೆ, ದ್ರವ್ಯದ ಇಂಥ ಸಾಮರ್ಥ್ಯವನ್ನು ತಿಳಿದ ನಂತರ ಆಗಬೇಕಾದಂಥ ಕಾರ್ಯ ಒಂದೇ ಇದೆ: ಪರ್ಯಾಯದ ಲಕ್ಷ್ಯ ಬಿಟ್ಟು ಹೋಗೋದು.
ದ್ರವ್ಯದ ಇಂಥ ಸ್ವರೂಪ, ಎಂಥ ಸ್ವರೂಪ, ಎರಡು ಮುಖ್ಯ ಪ್ರಯೋಜನ ಆಗುವಂಥ ಎರಡು ಸ್ವರೂಪವನ್ನು ಇಲ್ಲಿ ಹೇಳಲಾಯಿತು. ಒಂದು ಇದೆ ನಿರಂತರ ಪರಿಣಾಮ ಮಾಡುತ್ತದೆ, ಎರಡನೇದ್ದು ಇದೆ ಪರಿಣಮನ ಮಾಡಿದರನೂ ಕೂಡ ಅದು ತನ್ನ ಜಾತಿಯ ಉಲ್ಲಂಘನೆ ಮಾಡುವುದಿಲ್ಲ. ಪರಿಣಮನ ಮಾಡ್ತಾ 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 ಜೀವಿದ್ದದ್ದ ಅಜೀವಾಗುವುದಿಲ್ಲ, ಉದ್ಗಲ ಆಗುವುದಿಲ್ಲ. ಜೀವಿದ್ದದ್ದ ಧರ್ಮ ಅಥವಾ ಅಧರ್ಮ ಅಥವಾ ಆಕಾಶ ಅಥವಾ ಕಾಲ. ಅದೇ ಪ್ರಕಾರ ಧರ್ಮ ಅಧರ್ಮ ಆಕಾಶ ಕಾಲ ಉದ್ಗಲ ಪರಿಣಮನ ಮಾಡ್ತಾ ಮಾಡ್ತಾ ಜೀವಾಗುವುದಿಲ್ಲ, ಅರ್ಥಾತ್ ಇನ್ನೊಂದು ಆಗುವುದಿಲ್ಲ. ಹಾಗಾದರೆ ಇಂಥ ದ್ರವ್ಯ ನಾನಿದ್ದೇನೆ ಅಂಥೇಳಿ ಲಕ್ಷ್ಯದೊಳಗೆ ಯಾವನಿಗೆ ಬಂದಿದೆಯೋ ಅವನಿಗೆ ಆಗಬೇಕಾದಂಥ ಕಾರ್ಯ, ಆಗಬೇಕಾದಂಥ ಲಾಭ ಒಂದೇ ಇದೆ. ಏನ? ಪರ್ಯಾಯದೊಳಗಿನ ತನ್ನತನ ಬಿಟ್ಟು ಹೋಗ್ತದೆ. ಅರೆ ಜಿನಾಗಮದೊಳಗ ಯಾವ ಯಾವ ಮೂಲಭೂತ ಮಾತುಗಳಿದ್ದಾವೆಯೋ ಅವುಗಳದ್ದು ಪ್ರಯೋಜನ ಇಷ್ಟ ಇದೆ. ಬದಲಾಗುವಂಥ ಅನಿತ್ಯವಿರುವಂಥ ಪರ್ಯಾಯದ ಲಕ್ಷ್ಯ ಬಿಟ್ಟು ಹೋಗುವಂಥ. ಇಲ್ಲಿ ಅದ ಸ್ವರೂಪ ಇದೆ ಅಂಥೇಳಿ ಹೇಳಿದಾರಲ್ಲ, ಸ್ವರೂಪ ಇದೆ, ಅದರ ಸ್ವ ಅಲ್ಲಲ್ಲ. ಅಂದ್ರನೇ ಇದರ ಅರ್ಥ ಇದೆ ರೂಪ ಬದಲಾಗ್ತಿದೆ, ಅದರ ತಾನು ಬದಲಾಗುವುದಿಲ್ಲ. ಹಾಗಾದರೆ ಬದಲಾಗುವಂಥದ್ದು ಅದು ರೂಪ ಇದೆ ಅಂಥೇಳಿ ಹೇಳಿದ ನಂತರ ಅದನ್ನು ನಾನನ್ನೋದನ್ನು ಬಿಡೋದಿದೆ ಇಷ್ಟೇ. ಅದನ್ನು ಕಾರ್ಯ ನಾವು ಮಾಡಲಿಲ್ಲ ಅಂತಂದ್ರೆ ಅದು ರೂಪ ಇದೆ, ಅದು ರೂಪ ಇದೆ ಅಂಥೇಳಿ ಎಷ್ಟೇ ಖಚಿತವಾಗಿ ತಿಳಿದ್ರೂ ಕೂಡ ನಮ್ಮದು ಬಂಧದಿಂದ ಬಿಡುಗಡೆ ಆಗುವುದು ಸಾಧ್ಯ. ಏನು ಹೇಳಿದರು? ನಾನು ಇವನನ್ನು ಸಾಯಿಸಿದೆನೋ, ನಾನು ಇವನನ್ನು ಬದುಕಿಸುತ್ತೇನೆ ಅನ್ನುವ ಯಾವ ಪರಿಣಾಮ ಇದಾವೆಯೋ ಅವ ಮಿಥ್ಯಾತ್ವ ಸ್ವರೂಪ. ಅರೆ ಸ್ವರೂಪ ತನ್ನೂನ ಅದಾವ. ಅವ ಬದುಕಿದಾನೆ, ಇವ ಸಾಯ್ತಾನೆ. ಅವನನ್ನು ನೀನು ಬದುಕಿಸೋ ಸಾಧ್ಯ ಇಲ್ಲ, ಅವನನ್ನು ನೀನು ಸಾಯಿಸೋ ಸಾಧ್ಯ ಇಲ್ಲ. ಇದು ವಸ್ತು ಸ್ವರೂಪ ಇದೆ. ಹಾಗಾದ್ರೆ ಆ ವಸ್ತು ಸ್ವರೂಪಕ್ಕೆ ಮೀರಿ ನಾನು ಬದುಕಿಸ್ತೇನೆ, ನಾನು ಸಾಯಿಸ್ತೇನೆ ಅನ್ನೋದೇನಿದೆ, ಏನಿದೆ ಅದನ್ನು ನನ್ನದೇ ಆದಂಥ ಮಿಥ್ಯಾತ್ವ ಸ್ವರೂಪ ಇದೆ. ಬಹಳ ಅದ್ಭುತ ರೀ. ಇಲ್ಲಿ ಪರದಿಂದನೂ ನಮ್ಮನ್ನು ಬೇರೆ ಮಾಡಿದ್ದಾರೆ ಮತ್ತು ನಮ್ಮ ಪರಿಣಾಮದಿಂದ ಕೂಡ, ಅರ್ಥಾತ್ ನಮ್ಮ ಪ್ರಕಟ ರೂಪದಿಂದ ಕೂಡ ನಮ್ಮನ್ನು ಬೇರೆ ಮಾಡಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಬೇರೆ ನಾವು ಆಗಬೇಕಾಗ್ತದೆ. ಪರದಿಂದಂತೂ ಬೇರೆ ಮಾಡಿದ್ದಾರೆ. ಹೇಗ? ಇವನನ್ನು ನಾನು ಬದುಕಿಸಿದೆನೋ, ಇವನನ್ನು ನಾನು ಸಾಯಿಸಿದೆನೋ. ಅವನನ್ನು ನೀನು ಬದುಕಿಸುವುದು ಸಾಧ್ಯ ಇಲ್ಲ, ಅವನನ್ನು ನೀನು ಸಾಯಿಸುವುದು ಸಾಧ್ಯ ಇಲ್ಲ. ಇದು ವಸ್ತು ಸ್ವರೂಪ. ಯಾವ ಬದುಕುತ್ತಾನೋ ಅವ ತಾನೇ ಬದುಕುತ್ತಾನೆ, ಯಾವ ಸಾಯ್ತಾನೋ ಅವ ತಾನೇ ಸಾಯ್ತಾನೆ. ಅರೆ ಗುಂಡಿಟ್ಟು ಸಾಯಿಸಿದ್ರೂ ಕೂಡ ಯಾವ ಗುಂಡಿಟ್ಟಿದ್ದಾನೆ ಅವ ಸಾಯಿಸೇ ಇಲ್ಲ. ಆದರೆ ನಾನು ಸಾಯಿಸ್ತೇನಂಥೇಳಿ ಏನು ಭಾವ ಮಾಡಿದಲ್ಲ, ಆ ಭಾವ ವಸ್ತು ಸ್ವರೂಪಕ್ಕೆ ವಿರುದ್ಧ ಇದೆ. ಸೂಕ್ಷ್ಮ ಇದೆ, ಪ್ರಭು ಸೂಕ್ಷ್ಮ ಇದೆ. ಶಬ್ದ ಸರಳ ಇದ್ದಾವೆ, ಅದರ ಭಾವದ ಗ್ರಹಣ ಆಗೋದ ಕಠಿಣ ಇದೆ, ಸೂಕ್ಷ್ಮ ಇದೆ. ಆ ಭಾವದ ಗ್ರಹಣ ಮಾಡುವ ಸಲುವಾಗಿ ಜೀವದ ಅಪೂರ್ವ ಪುರುಷಾರ್ಥ ಬೇಕು. ಖಡ್ಗದಿಂದ ಇರಿದ ಸಾಯಿಸಿದರನು ಕೂಡ ಅರೆ ಇದು ಪರಮ ಸತ್ಯವಾಗಿ ಲೋಕದೊಳಗ ಸಮಸ್ತ ಜೀವರುಗಳನ್ನು ನಂಬುತ್ತಾ ಇದ್ರೂ ಅದು ಸತ್ಯ ಇಲ್ಲ ಪ್ರಭು. ಯಾವ ಖಡ್ಗದಿಂದ ಇರಿದ ಸಾಯಿಸೋದು ಸಾಧ್ಯ ಇಲ್ಲ. ಅರೆ ಪ್ರತ್ಯಕ್ಷ ಇದೆ ಅಲ್ಲ, ವಿಷಯ ಗ್ರಹಣ ಆಗೋದು ಯಾವ ರೀತಿ ಕಠಿಣ ಇದೆ, ಪ್ರತ್ಯಕ್ಷ ಇದೆ ಅಲ್ಲ. ಅದೇ ಲೋಕದೊಳಗೂ ಕೂಡ ನೀತಿ ವಾಕ್ಯ ಇದೆ, ಪ್ರತ್ಯಕ್ಷ ಕಂಡರೂ
ಪ್ರಮಾಣಿಸಿ. ಅದೇ ಪ್ರಕಾರ ಇಲ್ಲಿ ಪ್ರಮಾಣದ ಹತ್ತಿರ ಹೋಗೋದಿದೆ. ಪ್ರಮಾಣ ಅಂದ್ರೆ ಏನ? ವಾಸ್ತವಿಕ ವಸ್ತುವಿನ ಸ್ವರೂಪ ಏನಿದೆ, ವಸ್ತುವಿನ ಸ್ವರೂಪ ಏನಿದೆ. ಸರ್ಪದಂಶಾಗಿ ಮರಣ ಆದ್ರೂ ಕೂಡ ಸರ್ಪದಂಶದಿಂದ ಮರಣ ಆಗಿಲ್ಲ. ಅರೆ ಪ್ರತ್ಯಕ್ಷ ಲೋಕದ ರೀತಿ ನೀತಿಗಳಿಂದ, ವಚನ ವ್ಯವಹಾರದಿಂದ, ವಿಚಾರದ ಪ್ರವೃತ್ತಿಯಿಂದ ವಿರುದ್ಧ ಇದೆ. ಈಗ ವಿರುದ್ಧ ಇದೆ. ಇದು ವಿರುದ್ಧ ಇದೆಯೋ ಅಥವಾ ಇಡೀ ಲೋಕದ ರೀತಿ ನೀತಿ ವಿಚಾರ ಪ್ರವೃತ್ತಿ ವಿರುದ್ಧದವರಿಗೆ ಅಂತ ಕಠಿಣ ಇದೆ ಈ ಜೀವಕ್ಕ. ಶಾಸ್ತ್ರದ ಶ್ಲೋಕಗಳನ್ನ, ಶಾಸ್ತ್ರದ ಗಾಥೆಗಳನ್ನ, ಶಾಸ್ತ್ರವನ್ನ ತಿಳ್ಕೊಳ್ಳೋ ಸುಲಭ ಇದೆ, ಆದರೆ ಇದು ಕಠಿಣ ಇದೆ. ಏನ? ಯಾವುದು ಪ್ರತ್ಯಕ್ಷ ಇದೆಯೋ ಅದಕ್ಕೆ ಪ್ರಮಾಣ ಇಲ್ಲ. ಪ್ರಮಾಣ ಎಲ್ಲಿದೆ? ಪ್ರಮಾಣ ತನ್ನ ಜ್ಞಾನದೊಳಗೆ ಕಾರ್ಯ ಆಗಬೇಕು. ನೋಡ್ರಿ, ಮಾತು ಹೀಗಿದೆ, ಇದು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಲೋಕದ ಜನರುಗಳೆಲ್ಲ ಹಾಗೇ ನೋಡ್ತಾ ಇದ್ದಾರೆ. ಹೌದೇನಿಲ್ರಿ? ನಾನೇನು ಬೇರೆ ನೋಡ್ತಾ ಇಲ್ಲ. ಒಂದು ಏನ? ಲೋಕದ ಜನರುಗಳೆಲ್ಲ ಹಾಗೇ ನೋಡ್ತಾ ಇದ್ದಾರೆ, ಹಾಗೇ ಹೇಳ್ತಾ ಇದ್ದಾರೆ. ಒಂದು. ಎರಡನೇದ ಅನಂತ ಅಭ್ಯಾಸ, ಅನಾದಿ ಕಾಲದಿಂದ ಅನಂತ ಅಭ್ಯಾಸ ಇದೆ ಹಾಗೇ ನೋಡುವುದು. ಹೀಗಾಗಿ ಅದು ಬದಲಾಗುವುದು ಕಠಿಣ. ಎರಡು ಸಶಕ್ತ ಕಾರಣದವನ. ಒಂದ ಲೋಕದ ಜನರುಗಳೆಲ್ಲ ಬುದ್ಧಿವಂತರ ಅನ್ನಿಸಿಕೊಳ್ಳೋರು, ಜ್ಞಾನಿ ಅನ್ನಿಸಿಕೊಳ್ಳೋರು, ಏನೇನು ವಿಜ್ಞಾನಿ ಅನ್ನಿಸಿಕೊಳ್ಳೋರು ಎಲ್ಲರೂ ಹಾಗೆ ನೋಡ್ತಾ ಇದ್ದಾರೆ, ಹಾಗೆ ಹೇಳ್ತಾ ಇದ್ದಾರೆ, ಹಾಗೆ ವ್ಯವಹಾರ ಮಾಡ್ತಾ ಇದ್ದಾರೆ, ಹಾಗೆ ಅಭಿಪ್ರಾಯದೊಳಗೆ ಇದೆ. ಅಂದ ಮೇಲೆ ನಾನು ಮಾತ್ರ ಬೇರೆ ಹಾಗೆ ಹೇಳಲಿಕ್ಕೆ ಸಾಧ್ಯ ಇದೆ, ನೋಡಲಿಕ್ಕೆ ಸಾಧ್ಯ ಇದೆ, ವಿಚಾರ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ವಿಭಾಗ. ಎರಡನೇದ್ದೇನ? ಕಳೆದ ಅನಂತ ಕಾಲದೊಳಗೆ ನಾನು ಹಾಗೆ ನೋಡಿದ್ದೇನೆ, ಈಗ ಬೇರೆ ಹಾಗೆ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಸಾಧ್ಯ ಆಗಲಿಲ್ಲ ನಮಗೆ, ಇದುವರೆಗೆ ಆಗಲಿಲ್ಲ. ಇದುವರೆಗೆ ಅಂದರೆ ಎಷ್ಟು ಕಾಲ ಕಳೀತಾರೆ? ಎಷ್ಟು ಕಳೀತಾರೆ? ಅರೆ ಅನಂತ ಅನಂತ ಜೀವರುಗಳ ಈ ಸಂಸಾರ ರಾಶಿಯನ್ನು ದಾಟಿ ಸಾಕ್ಷಾತ್ ಮೋಕ್ಷದೊಳಗೆ ಹೊರಟು ಹೋದ್ರು. ಆ ವಿಧಿಯನ್ನ, ಅಂತರಂಗದ ವಿಧಿಯನ್ನ ತಿಳಿಸಿ ಹೇಳಿದರು, ಭಾಷೆದೊಳಗೆ ಮಾಡಿ ತೋರಿಸಿದ್ರು. ಆದ್ರೂ ಕೂಡ ನಮಗಾಗಲಿಲ್ಲ. ಅಂದ್ರೆ ಅದೇನಿದೆ? ಕಠಿಣ ಇದೆ. ಸರ್ಪದಂಶ ಆದ ನಂತರ, ಖಡ್ಗದಿಂದ ಇರಿದ ನಂತರ, ಗುಂಡಿಟ್ಟ ನಂತರ, ಗುರಿ ಇಟ್ಟ ನಂತರ, ಗುಂಡ ಹೊಡೆದ ನಂತರ ಸಾಯ್ತಾನೋ ಇಲ್ಲ ಮನುಷ್ಯ. ಹೇಳಿ, ಬಾವಿಯೊಳಗೆ ಬಿದ್ದು ಒದ್ದಾಡ್ತಾ ಇದ್ದಾನೆ ಒಬ್ಬ ಬಾಲಕ, ಅವನನ್ನು ಎತ್ತಿ ತೆಗೆದ ನಂತರ ಬದುಕ್ತಾನೋ ಅಥವಾ ಇಲ್ಲ? ಬದುಕ್ತಾನೋ ಅಥವಾ ಇಲ್ರಿ? ವಿಷಪ್ರಾಶನ ಮಾಡಿದಾನೆ, ಅವನನ್ನು ತಕ್ಷಣ ಆಸ್ಪತ್ರೆಗೆ ಹೋಗಿ ಉಪಾಯ ಮಾಡಿದ ನಂತರ ಬದುಕ್ತಾನೋ ಅಥವಾ ಇಲ್ರಿ? ಇಲ್ಲನ್ನೋ ಧೈರ್ಯ ಯಾರಿಗಿಲ್ರಿ, ಎಲ್ಲರೂ ಹೂನ ಅಂತ ಇದ್ದೀರಿ. ಕಾರಣ ಬೇಕಿಲ್ರಿ, ಇಲ್ಲನ್ನೋ ಧೈರ್ಯನ ಬರ್ತಾ ಇಲ್ಲ ನಮ್ಗೆ. ಯಾಕೆ ಅಂತಂದ್ರೆ ಅದರದ ಸಂಪೂರ್ಣ ಸಂಸ್ಕಾರ ನಮ್ಮ ಆತ್ಮನ ಅಸಂಖ್ಯ ಪ್ರದೇಶದೊಳಗ, ಅನಂತ ಗುಣಗಳ ಪರ್ಯಾಯದೊಳಗ, ಅನಂತ ಗುಣದಲ್ಲ ಒಂದೊಂದು ಪರ್ಯಾಯದ ಅನಂತ ಅವಿಭಾಗ ಪ್ರತಿಚ್ಛೇದದೊಳಗೆ ಭೇದಿಸಿ ಹೋಗಿದೆ ರೀ ಅಂಥೇಳಿ ಅದು ಹೊರಟು ಹೋಗೋದು ಅಷ್ಟು ಸುಲಭ ಅಲ್ಲ. ಬಟ್ಟೆಯ ಮೇಲಿನ ಕಲೆ ಹೋಗಬಹುದು, ಗಾಯ ಹೋಗಬಹುದು, ಆದರೆ ಈ ಹೃದಯದೊಳಗಿನ ವಿಪರೀತ ಮನ್ನಣೆ, ಜೀವದೊಳಗಿಂದ, ಹೃದಯ ಅಂಥೇಳಿ ಹೇಳೋದಿದು ವ್ಯವಹಾರ ರೀ, ಜೀವದೊಳಗಿಂದ ಅರೆ ಅರೂಪಿ ಜೀವ, ಅರೂಪಿ ಪರ್ಯಾಯದೊಳಗಿನ ಈ ವಿಪರೀತ ಮನ್ನಣೆ ಹೋಗೋದ ಬಹಳ ಕಠಿಣ. ಅದಕ್ಕೆ ಅನಂತ ಪುರುಷಾರ್ಥ ಬೇಕ್ರಿ. ಬಾಯಿಂದ ಹೇಳೋದು ಸುಲಭ ಇದೆ, ಬಹಳ ಸುಲಭ ಇದೆ. ಯಾವ ಬದುಕಿದ ಆಯುವಿನಿಂದ ಬದುಕಿದ, ಯಾವ ಸತ್ತ ಆಯು ಪೂರ್ಣ ಆಗೋದ್ರಿಂದ ಸತ್ತ, ಎಷ್ಟು ಒಳಗೆ ಸ್ವೀಕಾರ ಆಗ್ತಿದೆ. ಬರೀ ನಾಲ್ಗೆ ತುದಿಯ ಶಬ್ದ ಇದೆ. ಆಗ್ತಿದೆ ಅನ್ನು ಸ್ವೀಕಾರ. ಎಲ್ಲ ಅದಕ್ಕೂ ಉಪಾಯ ಇದ್ದಾವೆ ನಮ್ಮ ಹತ್ರ. ಬದುಕಿಸುವ ಸಲುವಾಗಿ, ಸಾಯಿಸುವ ಸಲುವಾಗಿನೂ ಅದಾವು.
ಎಷ್ಟೋ ಚಲನಚಿತ್ರಗಳಲ್ಲಿ ತೋರಿಸಿದ್ರು ಸರ್ಪವನ್ನು ಆ ಕೋಣೆಯೊಳಗೆ ಬಿಡೋದ, ಅದು ಸಾಯಿಸುವುದಿಲ್ಲ ಈ ಮಾತು ಅಲ್ಲಿ ತೋರಿಸಿರ್ತಾರೆ. ಆದರೆ ಸಾಯಿಸುವ ಸಲುವಾಗಿ ಪ್ರಯತ್ನ ನಡೀತಾವಲ್ಲ, ವಿಷ ಹಾಕೋದ. ಆ ಸಾಯಿಸುವಂಥವರಿಗೆ ದುಡ್ಡು ಕೊಟ್ಟ ಅವ್ರನ್ನ ಏನು ಮಾಡೋದ, ಆ ಕಾರ್ಯಕ್ಕೆ ನಿಯಮಿತ ಮಾಡೋದ, ಇವೆಲ್ಲ ನೋಡಿದೇವಲ್ಲ. ಅವೇನು ಸಾಯಿಸೋದನ್ನ ಸಾಧ್ಯ ಇಲ್ಲ. ಯಾವತ್ತಾದರೂ ಅನಿಸಿದೇನ ಗಾಬರಿ ಆಗ್ತೇವ್ರಿ, ಅವ್ನ ಕಥಾನಾಯಕನನ್ನು ಸಾಯಿಸ್ಲಿಕ್ಕೆ ಹೊಂಟಲ್ಲ, ಅಲ್ಲಿಂದ ಓಡಿ ಹೋಗ್ಬೇಕು ಅವ್ನು. ಅಷ್ಟು ಆ ಕಥೆ ಜೊತೆಗೆ ಕೂಡ ಒಂದಾಗ್ತೇವ್ರಿ. ಅಲ್ಲೇ ಯಾಕೆ ನಿಂತಿದ, ಹಿಂದೆ ಬಂದ್ರೆ ಗುಂಡಗಳು ಅಂತೇಳಿ. ಈ ಮಿಥ್ಯಾತ್ವ, ಅರೆ ಮಿಥ್ಯಾತ್ವನ ಅನಿಸೋ, ಇದು ಪಾಪನ ಅನಿಸೋದಿಲ್ಲ, ಇದು ಬಂಧದ ಕಾರಣನ ಅನಿಸೋದಿಲ್ಲ ಜೀವಕ್ಕೆ ಅಂಥೇಳಿ ಆ ಕಾರಣದ ನಿರೋಧ ಮಾಡುವಂಥ ಉದ್ಯಮ ಆಗೋ ಸಾಧ್ಯ. ಏನು ಹೇಳಿದ್ರೆ ಇದ ಸ್ವರೂಪ ಮಿಥ್ಯಾತ್ವ. ಏನು ಹೇಳಿದ್ರು, ಮಿಥ್ಯಾತ್ವ ರೂಪದ ಪರಿಣಾಮಗಳು. ಕೆಳಗಡೆ ಏನು ಹೇಳಿದ್ರು, ಇಂಥ ಜೀವರುಗಳ ಮಿಥ್ಯಾತ್ವಮಯ ಸ್ವರೂಪವು ಕಂಡು ಬರುತ್ತದೆ. ಸ್ವರೂಪ ಅವರದೇ ರೂಪ ಇದೆ. ಅದು ಹಾಗಾದರೆ ನಮ್ದು ಈ ವಿಷಯ ಏನು ನಡೆದದ್ದಿತ್ತು, ವಸ್ತು ಸ್ವರೂಪ ಹಾಗಿಲ್ಲ. ಅವನನ್ನು ಸಾಯಿಸೋದು ಸಾಧ್ಯ ಇಲ್ಲ, ಅವನನ್ನು ಬದುಕಿಸೋದು ಸಾಧ್ಯ ಇಲ್ಲ. ಇದು ವಸ್ತು ಸ್ವರೂಪ. ಹಾಗಾದ್ರೆ ಅವನನ್ನು ಸಾಯಿಸೋದು ಸಾಧ್ಯ ಇಲ್ಲ, ಇವನನ್ನು ಬದುಕಿಸೋದು ಸಾಧ್ಯ ಇಲ್ಲ. ಇದರ ತಾತ್ಪರ್ಯ ಏನ, ಅಲ್ಲಿ ನಿನ್ನ ಭಾವೇನಿದೆ ಅದು ನಿರರ್ಥಕ್ಕಿದೆ, ಪರದಿಂದ ಬೇರೆ ಮಾಡಿದರು. ಇನ್ನು ಇಲ್ಲಿ ಹೇಳಿದರು, ಈ ಸಾಯಿಸಬೇಕು ಅನ್ನುವಂಥ, ಬದುಕಿಸಬೇಕು ಅನ್ನುವಂಥದ್ದೇನಿದೆ, ಇದು ಅನ್ಯದ ಕಾರಣದಿಂದಾಗಿಲ್ಲ, ಕರ್ಮದ ಕಾರಣದಿಂದಾಗಿಲ್ಲ, ಯಾವುವು ಪರದ್ರವ್ಯದ ಕಾರಣದಿಂದಾಗಿಲ್ಲ. ಇದು ನನ್ನದೇ ರೂಪ ಇದೆ, ನನ್ನದೇ ಅಪರಾಧ ಇದೆ, ನನ್ನದೇ ದೋಷ ಇದೆ. ಇದು ತಿಳಿದ ನಂತರ ಆ ದೋಷ ಹೊರಟು ಹೋಗುವಂಥದ್ದಿದೆ. ಆ ದೋಷ ನನ್ನ ಸ್ವಭಾವದೊಳಗೆ ಇಲ್ಲ. ಇವೆಲ್ಲ ದೀರ್ಘ ಅಭ್ಯಾಸದವರೇ. ಕಥನದ ಸಲುವಾಗಿ 1 ನಿಮಿಷ 2 ನಿಮಿಷ 1 ಗಂಟೆಯೊಳಗೆ ಹೇಳಿಬಿಡಬಹುದು. ಆದರೆ ಅಭ್ಯಾಸ ಜ್ಞಾನಕ್ಕೆ ನಿರಂತರದ ಬೇಕು. ಅದಕ್ಕೆ ತತ್ವಾಭ್ಯಾಸ ಅಂತಾರೆ. ತತ್ವಾಭ್ಯಾಸ ಅಂದರೆ 7 ತತ್ವಗಳದ್ದು ಯಾವ ಪರಿಭಾಷೆ ಕೊಟ್ಟಿದ್ದಾರೆ, ಆ ಪರಿಭಾಷೆಗಳನ್ನು ಕಂಠಸ್ಥ ಮಾಡುವುದರ ಹೆಸರು ತತ್ವಾಭ್ಯಾಸ. ತತ್ವಾಭ್ಯಾಸ ಯಾವುದಿದೆ, ಅರೆ ಪರದೊಳಗೆ ನಾನೇನೂ ಮಾಡುವ ಹಾಗೆ, ಪರದ ಸ್ವರೂಪನೂ ಇಲ್ಲ, ನನ್ನ ಸ್ವರೂಪನೂ ಇಲ್ಲ. ಪರಕ್ಕೆ ಇನ್ನೊಂದರ ಅವಶ್ಯಕತೆ ಇರುವಂಥದ್ದ, ಪರದೊಳಗೆ ಯಾವ ಅಶಕ್ತತೆ ಇಲ್ಲ. ಪರದ ಸಹಾಯ ಮಾಡುವಂಥದ್ದ ನನ್ನ ಸ್ವಭಾವದೊಳಗೆ. ಎರಡೂ ಹೇಗಾದವು ರೀ, ಪರಿಪೂರ್ಣ. ಸ್ವ ಮತ್ತು ಪರ ಎರಡೂ ಹೇಗಾದವು, ಪರಿಪೂರ್ಣ. ಯಾವುದ ಅಪೂರ್ಣ ಇದೆ ಅದಕ್ಕೆ ಸಹಾಯ ಬೇಕ್ರಿ, ಪರಿಪೂರ್ಣಕ್ಕೆ ಏನು ಬೇಕ್ರಿ, ಏನು ಬೇಕ್ರಿ. ಯಾವ ಅಭ್ಯಾಸ ಮಾಡಲಿಲ್ಲ, ಪರೀಕ್ಷೆಗೆ ಹೋಗಿದ್ದಾನೆ, ಅವ ಆ ಕಡೆ ಈ ಕಡೆ ನೋಡ್ತಾನೆ ಒಂದು ಮಾತು. ಮತ್ತು ಅವನಿಗೆ ಯಾರಾದರೂ ಸಹಾಯ ಮಾಡಬಹುದಾಗಿದೆ, ಮಾಡಬೇಕನ್ನೋದು ವಿಚಾರ. ಆದರೆ ಅವನು ಪೂರ್ಣ ಅಭ್ಯಾಸ ಮಾಡಿದ್ದಾನೆ. ಪ್ರತಿಯೊಂದು ಉತ್ತರ ಯಾವ ರೀತಿ ಪುಸ್ತಕದಲ್ಲಿ ಇದೆಯೋ, ಪಠ್ಯ ಪುಸ್ತಕದಲ್ಲಿ ಅದೇ ರೀತಿ ಬರೆಯುವಂಥದ್ದ ಅವನ ಜ್ಞಾನದೊಳಗನೂ ಇದೆ, ಕೈಯೊಳಗನೂ ಶಕ್ತಿ ಇದೆ. ಅವ ಇನ್ನೊಬ್ಬರ ಕಡೆ ನೋಡುವುದೂ ಇಲ್ಲ. ಅವನಿಗೆ ಯಾರಾದರೂ ಸಹಾಯ ಮಾಡಬೇಕಂಥೇಳಿ ಯಾವ ಮಾಸ್ತರ್ಗಾಗಲಿ ಅಥವಾ ಬೇರೆ ಯಾರಿಗಾಗಲಿ ವಿಚಾರ ಬರೋದನ್ನೇ ಇಲ್ಲರಿ. ಪರಿಪೂರ್ಣಕ್ಕೆ ಅದೇ ಪ್ರಕಾರ ಸ್ವ ಮತ್ತು ಪರ ಎರಡೂ ಹೇಗದವು, ಅನಾದಿ ಅನಂತ ಪರಿಪೂರ್ಣದವ್ರೆ. ಯಾವಾಗೂ ಅವುಗಳಲ್ಲಿ ಅಪೂರ್ಣತೆ ಬರಲಿಲ್ಲ, ಯಾವಾಗೂ ಅವುಗಳಲ್ಲಿ ಇನ್ನೊಂದರದ ಆಧಾರ ಆಶ್ರಯ ಬೇಕು ಅನ್ನುವ ಹಾಗೆ ಅವುಗಳ ಸ್ವರೂಪದೊಳಗೆ ಎಂದೂ ವ್ಯತ್ಯಯ ಬರೋ ಸಾಧ್ಯ ಇಲ್ಲ. ಇಷ್ಟ ತಿಳಿದ ನಂತರ ಜೀವ ಎಷ್ಟು ನಿರಾಕುಲ ಆದರೆ, ದೇಹದೊಳಗೆ ಏನು ಕಾರ್ಯ ಆಗ್ತಿದೆ, ದೇಹ ಪರಿಪೂರ್ಣ ಇದೆ. ದೇಹ ಅಲ್ಲ, ದೇಹದೊಳಗಿರುವಂಥ ಪ್ರತಿಯೊಂದು ಪರಮಾಣು ಪರಿಪೂರ್ಣ ಇದ್ದಾವೆ. ಅರೆ ತನ್ನಲ್ಲೇ ತಾನು ಪರಿಪೂರ್ಣ. ಪರಿಪೂರ್ಣ ಅಂದರೆ ಏನು,
ಪರಿಪೂರ್ಣ ಅಂದ್ರೆ ಏನು ಹೇಳ್ರಿ ಒಂದ್ಸಲ? 3 ಕಾಲದ ಅದರ ಅವಸ್ಥೆಗಳ ನಿಶ್ಚಿತ ಇದ್ದಾವೆ, ಅದರೊಳಗೆ ಇದ್ದಾವೆ. 3 ಕಾಲದ ಅವಸ್ಥೆಗಳ ಸುನಿಶ್ಚಿತ ಅದರೊಳಗಿದ್ದಾವೆ. ಹೀಗಿದ್ದ ನಂತರ ಅದರದ್ದು ಯಾವುದಾದ್ರೂ ಒಂದು ಸಮಯದ ಒಂದು ಅವಸ್ಥೆಯನ್ನ ಯಾರು ಮಾಡಬೇಕಾದ ಪ್ರಸಂಗ ಇಲ್ಲ. ಇನ್ನು ನಾನು ಪರಿಪೂರ್ಣ ಇದ್ದೇನೆ, ನನ್ನ 3 ಕಾಲದ ಅವಸ್ಥೆಗಳ ಸುನಿಶ್ಚಿತ ಇದೆ. ಇದು ಪರಿಪೂರ್ಣತೆ. ಅರೇ ಅಸಂಖ್ಯ ಪ್ರದೇಶದ ಅಪೇಕ್ಷಾದಿಂದ ಜೀವದ ಅಸಂಖ್ಯ ಪ್ರದೇಶ ಸುಳ್ಳ ಹೇಳಿಲ್ರಿ ಜ್ಞಾನಿಗಳ ಆಗಮದೊಳಗ. ಪ್ರತಿಯೊಂದು ದ್ರವ್ಯದ ಪ್ರದೇಶಗಳನ್ನು ಹೇಳಿದ್ದಾರೆ, ಪ್ರತಿಯೊಂದು ದ್ರವ್ಯದಲ್ಲಿರುವಂತಹ ಗುಣಗಳನ್ನು ಹೇಳಿದರು, ಗುಣಗಳ ಸಂಖ್ಯೆ ಹೇಳಿದರು, ಅವುಗಳ ವಿಶೇಷ ಗುಣವನ್ನು ತಿಳಿಸಿಕೊಟ್ರು. ಯಾವ ಪ್ರಕಾರ ದ್ರವ್ಯದ ಪ್ರದೇಶ, ದ್ರವ್ಯದ ಗುಣ, ದ್ರವ್ಯದ ಶಕ್ತಿ ಸುನಿಶ್ಚಿತ ಇದಾವೆಯೋ ಅದೇ ಪ್ರಕಾರ ದ್ರವ್ಯದ 3 ಕಾಲದ ಪರ್ಯಾಯ ಕೂಡ ಸುನಿಶ್ಚಿತ. ಹಾಗಾದ್ರೆ ಯಾವ ದ್ರವ್ಯಕ್ಕ ಯಾವ ದ್ರವ್ಯದ ಯಾವ ರೀತಿಯ ಸಹಾಯ ಯಾವ ಕಾಲದೊಳಗೆ ಬೇಕಾಗಿದೆ? ನಮಗೆ ಸಮ್ಯಕ್ ದರ್ಶನ ಆಗಬೇಕಾದ್ರೆ ಬರೋಣಲ್ಲ ಮೂಲ ವಿಷಯಕ್ಕಿನ್ನ ನಮಗೆ ಸಮ್ಯಕ್ ದರ್ಶನ ಆಗಬೇಕಾದ್ರೆ, ನಮಗೆ ಆತ್ಮನ ಸ್ವರೂಪದ ಅನುಭೂತಿ ಆಗಬೇಕಾದ್ರೆ, ಆತ್ಮ ಸ್ವಭಾವದ ಆತ್ಮನ ಅನುಭೂತಿ ಆಗಬೇಕಾದ್ರೆ, ನಮಗೆ ಪರದೊಳಗಿನ ಸುಖ ಬುದ್ಧಿ ಹೊರಟು ಹೋಗ್ಬೇಕಾದ್ರೆ ಯಾರ ಉಪದೇಶದ ಅವಶ್ಯಕತೆ ಇದೆ? ಆ ಉಪದೇಶ ಎಲ್ಲಿ ಕಾರ್ಯ ಮಾಡೋದು? ಅದಕ್ಕೆ ಇಲ್ಲಿ ಹಾಗೆ ಇದಕ್ಕೆ ಏನಾದರೂ ಬೇಕಲ್ಲ ಕಾರಣ ಅನ್ನೋ ಮಾತನ ಇಲ್ರಿ. ವಸ್ತು ವ್ಯವಸ್ಥೆ ಶ್ರದ್ಧೆಯ ಪರಿವರ್ತನೆಗೆ ವಸ್ತು ಸ್ವರೂಪದ ಜ್ಞಾನ ಬೇಕಲ್ಲ? ಬೇಕಲ್ಲ. ಇದ್ದರ ಅರ್ಥಾತ್ ಇರ್ತಿದೆ. ಯಾವಾಗ ಸಮ್ಯಕ್ ದರ್ಶನ ಆಗ್ತಿದೆಯಲ್ಲ, ಆತ್ಮನ ಅನುಭೂತಿ ಆಗ್ತಿದೆಯಲ್ಲ, ಪರದ ಕಡೆಯಿಂದ ವಿಮುಖತೆ ಆಗ್ತಿದೆಯಲ್ಲ, ಆವಾಗ ಜ್ಞಾನಕ್ಕ ಸ್ವಪರಗಳ ಸ್ವರೂಪದ ಪರಿಚಯ ಇರ್ತಿದೆ. ಈ ಮಾತು ಸತ್ಯ ಇದೆ. ಆದರೆ ಪರದಿಂದ ವಿಮುಖ ಆಗೋದ ಸ್ವಭಾವದ ಅನುಭವದ ಸಲುವಾಗಿ ಯೋಗ್ಯತೆ ಬರೋದ ಆ ಕಾರ್ಯ ಸ್ವಯಮೇವ ಆ ಪರ್ಯಾಯದ ಷಟ್ಕಾರಕದಿಂದ. ಇದನ್ನು ನಂಬಿದರ ಜೀವ ಪುರುಷಾರ್ಥಹೀನ ಆಗ್ತಾನೆ. ಮಹಾಪುರುಷಾರ್ಥ ಇದೆ ಅದರಲ್ಲಿ. ಪುರುಷಾರ್ಥ ಇದೆ. ಹೇಗೆ ಪುರುಷಾರ್ಥ ಇದೆ ಅಂತೇಳಿ ಹೇಳಿದ್ರೆ ಅರೆ ಯಾವುದ ಆಗುವುದಿಲ್ಲ, ಯಾವುದ ಅವಶ್ಯ ಇರಲಿಲ್ಲ, ಅದನ್ನು ಮಾಡುವುದರೊಳಗೆ ಇವನ ಶಕ್ತಿ ಎಲ್ಲ ಕಳೆದು ಹೋಗ್ತಾ ಇತ್ತು, ಅದ ತಾನಾಗೆ ಆಗ್ತಿದೆ ಅಂಥೇಳಿ ಹೇಳಿ ನಿಶ್ಚಲ ಉಳಿಯೋದ ನಿಜವಾಗಿ ಮಹಾಪುರುಷಾರ್ಥ. ಅನಾದಿ ಅಭ್ಯಾಸ ಬಿಟ್ಟು ಹೋಗಿ, ಅನಾದಿ ಅಭ್ಯಾಸ ಏನ ಪರದೊಳಗೆ ಅಂದರೆ ಮಾಡ್ತೇನೆ ಅದೇ ಹೇಳಿದಾರೆ. ಇಲ್ಲಿ ಒಂದು ಅಂಗ ತೋರಿಸಿಕೊಟ್ಟಿದ್ದಾರೆ, ಒಂದು ವಿಭಾಗ ತೋರಿಸಿಕೊಟ್ಟಿದ್ದಾರೆ. ನಿರಂತರ ಇದೆ. ಮಾಡ್ತೇನೆ ಏನು ಮಾಡ್ತೇನೋ? ಬದುಕಿಸ್ತೇನೋ, ಸಾಯಿಸ್ತೇನೋ, ಸುಖಿ ಮಾಡ್ತೇನೋ, ದುಃಖಿ ಮಾಡ್ತೇನೋ, ಸರಿ ಮಾಡ್ತೇನೋ, ನಾ ಮಾಡುವುದಿಲ್ಲ. ಈ ಎಲ್ಲ ಏನಿದೆ ರೀ, ಎಲ್ಲ ವಿಪರೀತತೆ ಇದೆ. ಯಾಕೆ ಅಂತಂದ್ರೆ ನೀನು ಮಾಡೋದು ಸಾಧ್ಯ ಇಲ್ಲ, ನೀನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನೀನು ಮಾಡೋ ಸಾಧ್ಯ ಇಲ್ಲ. ಅದರೊಳಗೆ ತನ್ನ ಸ್ವರೂಪದ ನಿರ್ಣಯ. ನೀನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅಲ್ಲಿ ಅದರ ಸ್ವರೂಪದ ನಿರ್ಣಯ, ಅದರ ಪೂರ್ಣತೆಯ ನಿರ್ಣಯ ತಿಳಿತಾ ಇದೆ ಅಂತ. ನೀನು ಮಾಡೋ ಸಾಧ್ಯ ಇಲ್ಲ, ಇದು ನಿನ್ನ ಸ್ವರೂಪದ ನಿರ್ಣಯ. ನಾನು ಮಾಡೋ ಸಾಧ್ಯ ಇಲ್ಲ. ಈ ದೇಹದೊಳಗಿನ ಅರೆ ಯಾವ ಅವಸ್ಥಾಂತರ ಆದದ್ದು ಇದೆ, ಅದನ್ನು ಪುನಃ ಮೊದಲಿನ ಹಾಗೆ ಮಾಡೋ ಸಾಧ್ಯ. ಒಂದು ಮಾತು, ನನಗೆ ಬೇಕಾದ ಹಾಗೆ ಮಾಡೋ ಸಾಧ್ಯ ಇಲ್ಲ. ಸಾಧ್ಯವಿಲ್ಲದ ಅರ್ಥ, ಸಾಧ್ಯವಿಲ್ಲ ಶಬ್ದದೊಳಗೆ 2 ಪ್ರಕಾರದ ಅರ್ಥ. ಏನು? ಅದಕ್ಕೆ ಅವಶ್ಯಕತೆ ಇಲ್ಲ, ನಿನ್ನಲ್ಲೇ ಆ ಪ್ರಕಾರದ ಶಕ್ತಿ ಇಲ್ಲ, ನಿನ್ನಲ್ಲೇ ಆ ಪ್ರಕಾರದ ಶಕ್ತಿ ಇಲ್ಲ. ಹಾಗಾದರೆ ಒಂದು ನಿನ್ನಲ್ಲಿ ಅದ್ಭುತ ಶಕ್ತಿ ಇದೆ. ಅರೆ
ಅದ್ಭುತ ಶಕ್ತಿ ಇದೆ, ಅದ್ಭುತ ಸಾಮರ್ಥ್ಯ ಇದೆ, ವಿಸ್ಮಯಕಾರಿ ಸಾಮರ್ಥ್ಯ ಇದೆ. ಅದೇನಪ್ಪ ಅಂತಂದ್ರೆ ಅದು ಹೇಗಾಗ್ತಿದೆ ಹಾಗೆ ನೋಡಬಹುದಾಗಿದೆ. ಅದು ಹೇಗಿದೆ ಹಾಗೆ ನೋಡಬಹುದಾಗಿದೆ. ಈಗ ಹೇಗಿದೆ ಹಾಗೆ ನೋಡೋದ, ಇನ್ನೊಂದು ಸಮಯದ ನಂತರ ಹೇಗೆ ಆಗ್ತಿದೆ ಹಾಗೆ ನೋಡೋದು. ಅದ ಅದ್ಭುತ ಸಾಮರ್ಥ್ಯ ಇದೆ ರೀ, ಅದರೊಳಗೆ ಪುರುಷಾರ್ಥ ಇದೆ. ಅರೆ ಅದರಲ್ಲಿ ಏನರೆ ಮಾಡ್ತೇನೋ ಅನ್ನೋದು ದುರ್ಬಲತೆ ಇದೆ, ನಪುಂಸಕತೆ ಇದೆ. ಅರೆ ರೇ ಅದರಲ್ಲಿ ಏನಾದರೂ ಮಾಡುತ್ತೆ. ವಸ್ತು ಸ್ವರೂಪವನ್ನು ಮೀರಿ ಯಾರೂ ಏನೂ ಇದುವರೆಗೆ ಮಾಡಿಲ್ಲ. ಏನು ಅಸಾಧ್ಯ ಇತ್ತೆಂದ್ರೆ ಅಸಾಧ್ಯ ಇತ್ತನ ದ್ವಾರಕಾ ನಗರಿ ಸುಡದೆ ಇರುವ ಹಾಗೆ ರಕ್ಷಣೆ ಮಾಡೋದು ಅಸಾಧ್ಯ ಇತ್ತು. ಆದ್ರೆ ಏನೇ ಮಾಡಿದ್ರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಅಸಾಧ್ಯ ಅಂತೂ ಇರಲಿಲ್ಲ. ಅವರಿಗೆ ಅನ್ನಿಸ್ತಲ್ಲ, ನಮಗೂ ಅನ್ನಿಸ್ತಿದೆ ರೀ. ಬರೀ ಕೃಷ್ಣನಿಗೆ ಅಷ್ಟೇ ಅನಿಸಿದೆ ಹೀಗೆ ಮಾತಿಲ್ಲ. ಅವ ಬಲಶಾಲಿ ಇದ್ದ, ವಾಸುದೇವ ಇದ್ದ ಅಂಥೇಳಿ ಅವನಿಗೆ ಅನಿಸಿತು. ಅವನು ಪ್ರಯತ್ನ ಮಾಡಿದ, ನಗರದೊಳಗಿನ ಮದ್ಯವನ್ನೆಲ್ಲ ಒಯ್ದು ಕಾನನದೊಳಗೆ ಸುರುವಿದ. ಆ ದ್ವೀಪಾಯನ ಕೂಡ ಅದೇ ಪರಂಪರೆಯವಿದ್ದ. ಅವನು ಈ ದ್ವಾರಕಾ ನಗರಿ ಸುಡಬಾರ್ದು ಅಂಥೇಳಿ ದೇಶಾಂತರಕ್ಕೆ ಹೊರಟು. ಏನು ಅಸಾಧ್ಯ ಇದೆ, ಈ ಕಾರಣದಿಂದ ಸುಡ್ತಿದೆ ಅಂಥೇಳಿ ಹೇಳಿದ ನಂತರ ಆ ಕಾರಣಗಳನ್ನು ದೂರ ಮಾಡಿದ್ರಲ್ಲ, ನಾವಿದ್ರೆ ನಾವು ಅದನ್ನೇ ಮಾಡ್ತಿದ್ದೇವ್ರಿ. ಹೌದು ಅಥವಾ ಇಲ್ಲ? ಈ ಪ್ರಕಾರ ಮನೆಯಲ್ಲಿ ಇಂಥ ವ್ಯಕ್ತಿ ಬಂದ ನಿನ್ನ ಸಾವಾಗ್ತಿದೆಪ್ಪ ಅಂಥೇಳಿ ಹೇಳಿದ ನಂತರ ಆ ವ್ಯಕ್ತಿ ಬರದೇ ಇರುವ ಹಾಗೇನೂ ನೋಡ್ಕೊಳ್ಳಬಹುದು. ಆ ವ್ಯಕ್ತಿ ಒಂದು ವೇಳೆ ನಮ್ಮ ಸ್ನೇಹಿ ಇದ್ದ ಅಂತಂದ್ರೆ ಅವನು ಬರದೇ ದೂರ ತಾನಾಗೇನೂ ಹೋಗ್ಬಹುದು. ಅಷ್ಟೇ ಆಗಿದೆ ರೀ, ಅಲ್ಲಿ ಮತ್ತೇನೂ ಆಗಿಲ್ಲ. ಆದ್ರೆ ನಡಿಬೇಕಾದದ್ದು ನಡೀತಾರೆ. ಇದು ವಸ್ತು ಸ್ವರೂಪ. ಇದರ ಸ್ವೀಕಾರ ಅಂಥವರಿಗೆ ಆಗಲಿಲ್ಲ. ಎಂಥವರಿಗೆ? ವಾಸುದೇವನಂಥ ಶಲಾಕ ಪುರುಷರಿಗೆ ಆಗಲಿಲ್ಲ. ಇನ್ನು ನಿನಗೆ ಹೇಗಾಗೋದ? ಅದಕ್ಕೆ ಕಠಿಣ ಇದೆ ರೀ. ಕಠಿಣ ಇದೆ ಅಂಥೇಳಿ ಉಳಿದಿದ್ದೇವೆ. ಇಷ್ಟು ಹೀನ ಸ್ಥಿತಿಯೊಳಗಿದ್ರೂ ಕೂಡ ನಮಗೆ ಇದೇ ಸುಲಭ ಅನ್ನಿಸ್ತಿದೆ, ಅದು ಕಠಿಣನೇ ಅನ್ನಿಸ್ತಿದೆ. ಕಠಿಣ ಇದೆ. ಯಾಕೆ ಕಠಿಣ ಇದೆ? ಹಾಗೇ ಇಲ್ಲಲ್ಲ ನಮ್ಮ ಕಡೆಯಿಂದ. ಏನ ವಸ್ತು ಸ್ವರೂಪ ಹೇಗಿದೆಯೋ ಹಾಗೆ ನೋಡೋದು ಆಗಲೇ ಇಲ್ಲ. ಅರೆ ಅಂಚಳಿನ ಈ ಕಲಶಕ್ಕೆ ಸಂಪೂರ್ಣ ಆಧಾರ ರೂಪದಿಂದ ಬಂದದ್ದು ಇದೆ. ಹೇಗೆ ಇದೆಯೋ ಹಾಗೆ ನೋಡೋದು ಜೀವದ ಕಾರ್ಯ ಇದೆ. ಅರೆ ಅದೊಂದೇ ಕಾರ್ಯ, ಅದೊಂದೇ ಕಾರ್ಯ. ಆ ಕಾರ್ಯವನ್ನು ಬಿಟ್ಟು ಬೇರೆ ಯಾವ ಕಾರ್ಯನೂ ಜೀವ ಮಾಡೋ ಸಾಧ್ಯ ಇಲ್ಲ. ಅರೆ ಚಾರಿತ್ರದ ಅಂಗೀಕಾರದೊಳಗಿನ ಕರ್ತೃತ್ವ ಹೋಗಬೇಕಾದ್ರೆ ಮೂಲ ಮಾತು ಹೇಗಿದೆ ಹಾಗೆ ನೋಡುವ ಕಾರ್ಯ ಆಗಬೇಕು. ಅದ ಆದ ನಂತರ ಜೀವದ ಸ್ವಭಾವ ಏನಿದೆ ಅಲ್ಲ ತಿಳಿಯುವುದ, ಅದು ಹೇಗಿದೆ ಹಾಗೆ ತಿಳಿಬೇಕಾದ್ರೆ ನೋಡ್ಕೋಬೇಕು ಪ್ರಭು, ನೋಡ್ಕೋಬೇಕು. ಏನು ನೋಡ್ಕೋಬೇಕು? ಹೇಗಿದೆ ಹಾಗೆ ನೋಡ. ಕಾರ್ಯ ಜ್ಞಾನದೊಳಗಾಗ್ತಿದೆ ಅನ್ನೋ ದರ್ಶನದೊಳಗಾಗ್ತಿದೆ. ಕಾರ್ಯ ದರ್ಶನದೊಳಗಾಗ್ತಿದೆ. ದರ್ಶನ ಅಂದ್ರೆ ಏನ? ಯಾವುದ ಜ್ಞಾನಕ್ಕೆ ಆಧಾರ ಇದೆಯಲ್ಲ ಅದು, ಯಾವುದ ಜ್ಞಾನಕ್ಕಿಂತ ಮೊದಲು ಇದೆಯಲ್ಲ ಅದು, ಪ್ರಥಮ ಸ್ಥಾನದೊಳಗೆ ಯಾವುದಿದೆಯಲ್ಲ ಅದು ಅಂಥೇಳಿನ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂಥೇಳಿ ಹೇಳ್ತಾರೆ. ದರ್ಶನ ದಂಸನ ಶುದ್ಧ ಹೇಳಿದಲ್ಲ ಕುಂದು ದೇವು. ಯಾರ ದರ್ಶನದಿಂದ ಶುದ್ಧದರೋ ಅವರು ಶುದ್ಧನೇ ಅದರ. ಯಾರ ದರ್ಶನದಿಂದ ಭ್ರಷ್ಟದರೋ ಅರೇ ರೇ ಎಲ್ಲೆಲ್ಲಿ ಹೋಗೋದ್ರಿ? ಆಚಾರ್ಯ ಭಗವಂತರ ವಾಣಿ ಎಲ್ಲೆಲ್ಲಿ ಪಸರಶುದ್ಧ ಇದೆ, ನೋಡುವ ದೃಷ್ಟಿ ಇಲ್ಲ ನಮಗ. ದಂಸನ ಭಟ್ಟ ದಂಸನ ಭಟ್ಟಸ್ಸ ನಥಿ ನಿವಾಣ ಚಾರಿತ್ರ ಭ್ರಷ್ಟ ಏನದನು ಅಂಶಿ ಜಂತಿ ಅವ ಮೇಲೆ ಬರ್ತಾನ್ರಿ, ಅವನು ಉದ್ಧಾರ ಆಗ್ತಾನೆ, ಅವನು ದಾಂಟ್ತಾನೆ. ಆದ್ರೆ ದಂಸನ ಭಟ್ಟ ಕಾರ್ಯ ಎಲ್ಲಿದೆ? ದರ್ಶನ. ನೋಡುವುದರೊಳಗೆ ಪರಿವರ್ತನೆ ಆದ ನಂತರ ಅರೆ ಹೇಗಿದೆ ಹಾಗೆ ನೋಡುವ ಕಲೆ ಬಂದ ನಂತರ
ನೋಡುವ ಕಾರ್ಯ ಶುರು ಆದ ನಂತರ ಅವನನ್ನು ಬಳಸಿ ಬಂಧನಕ್ಕೊಳಪಡಿಸುವಂಥ ಪರಮಾಣು ಲೋಕದೊಳಗೆ ಕಾರ್ಮಣ ವರ್ಗಣ ಯಾವುದೂ ಇಲ್ಲ. ಮತ್ತು ಅದನ್ನು ನೋಡುವುದು ಹೇಗಿದೆ, ಹಾಗೆ ನೋಡುವುದಕ್ಕ ಒಂದು ನಿಮಿತ್ತ ಇಲ್ಲಿ ಇದೆ. ಏನ? ಸಂಜ್ಞೆ ಪಂಚೇಂದ್ರಿಯ ರೂಪದ ಜ್ಞಾನದ ವಿಕಾಸ ಮತ್ತು ವೀತರಾಗ ಶಾಸನ. ಎರಡು ನಿಮಿತ್ತದ, ಒಂದು ಅಂತರಂಗ, ಒಂದು ಬಹಿರಂಗ. ಆದರೆ ನಾನು ನೋಡಿದರೆ ಇಲ್ದಿದ್ರೆ ಅವೇನದವರೇ ಬಿಟ್ಟು ಹೋಗುವಂಥವು ಇದ್ದಾವೆ. ಸಂಜ್ಞೆ ಪಂಚೇಂದ್ರಿಯ ರೂಪದ ಜ್ಞಾನದ ವಿಕಾಸನೂ ಬಿಟ್ಟು ಹೋಗ್ತಿದೆ, ಜಿನವಾಣಿಯ ಸಂಯೋಗನೂ ಬಿಟ್ಟು ಹೋಗ್ತಿದೆ, ಅಂತರಂಗ ನಿಮಿತ್ತನೂ ಬಿಟ್ಟು ಹೋಗ್ತಿದೆ, ಬಹಿರಂಗ ನಿಮಿತ್ತನೂ ಬಿಟ್ಟು ಹೋಗ್ತಿದೆ ಅಂಥೇಳಿ ತಿಳಿಯುವುದ ಆಗಮದ ಅಭ್ಯಾಸದಿಂದ ತಿಳಿಯುವುದೇನಿದೆ, ಇದುವೇ ನಿಯಮದಿಂದ ದೃಷ್ಟಿಯ ಪರಿವರ್ತನೆಗೆ ಆದರ ಕಾರಣ ಆಗೋದಿದೆ. ಇಲ್ದಿದ್ರೆ ಬೇರೆ ಯಾವುದೂ ಆಗೋದಿಲ್ಲ. ಆದರೆ ಆಗಮದ ಅನುಸಾರ ವಸ್ತುವಿನ ಸ್ವರೂಪವನ್ನು ತಿಳಿದ ನಂತರ ಕೂಡ ಹಾಗೆ ಆಗ್ತಿದೆ ಅನ್ನೋದು ನಿಯಮಿಲ್ಲ. ಯಾಕೆಲ್ಲ ಅಂತಂದ್ರೆ ತಿಳಿಯುವುದರೊಳಗೆ ದೋಷ ಇದೆ. ಪಾನಿಂದ ಏನಿದೆ? ಆಶ್ರಯ ಪರದ್ದು ಇದೆ, ಸ್ವಭಾವ ಸನ್ಮುಖತೆ ಇಲ್ಲ. ಅಲ್ಲಿಯೂ ಕೂಡ ದರ್ಶನನ ಕೆಲಸ ಮಾಡಿದ್ದೇನೆ. ಬಹಳ ಅದ್ಭುತವಾದಂಥ ಕಲಶ ಇದೆ ನೋಡಿ. ಇಂಥ ಮಿಥ್ಯಾತ್ವ ರೂಪದ ಪರಿಣಾಮಗಳು ಯಾರಿಗೆ ಆಗುತ್ತವೆ? ಎಂಥವ? ಇವನನ್ನು ಸಾಯಿಸುವೆನು, ಇವನನ್ನು ಬದುಕಿಸುವೆನು, ಬರೀ ಇಷ್ಟರ ಮೇಲೇನ ಫೋಕಸ್ ಮಾಡುವಾಗಿಲ್ರಿ. ಇದಕ್ಕೆ ಈ ಜಾತಿಯ ಯಾವ್ಯಾವ ಪರಿಣಾಮದವಲ್ಲ ಅವೆಲ್ಲ ವಸ್ತುವಿನ ವಸ್ತುತ್ವವನ್ನ ಹರಣ ಮಾಡುವಂಥವು ಯಾವದವಲ್ಲ ಅವೆಲ್ಲ ಸ್ವತಂತ್ರ ಅಂಥೇಳಿ. ಅರೆ 6 ದ್ರವ್ಯಗಳ ಸಮೂಹವನ್ನು, ವಿಶ್ವವನ್ನು, ಗುಣಗಳ ಸಮೂಹವನ್ನು ದ್ರವ್ಯವೆಂದು, ಯಾವ ಶಕ್ತಿಯ ಕಾರಣದಿಂದ ದ್ರವ್ಯವು ಎಂದೂ ನಾಶವಾಗುವುದಿಲ್ಲ, ನವೀನ ದ್ರವ್ಯದ ಉತ್ಪಾದವಾಗುವುದಿಲ್ಲ, ಅದನ್ನು ಅಸ್ತಿತ್ವವೆಂದು. ನಂತರ ಯಾವುದು ಬರ್ತಿದೆ? ವಸ್ತು. ಏನಾಗ್ತಿದೆ? ಯಾವ ಶಕ್ತಿಯ ಕಾರಣದಿಂದ ವಸ್ತುವಿನಲ್ಲಿ ಏನ? ವಸ್ತುತ್ವ ಗುಣದ ವ್ಯಾಖ್ಯೆ ಹೇಳ್ರಿ, ವಸ್ತುತ್ವ ಗುಣದ ವ್ಯಾಖ್ಯೆ ಹೇಳ್ರಿ ಮಧುಕರಣ್ಣ. ವಸ್ತುತ್ವ ಗುಣದ ವ್ಯಾಖ್ಯಾ ಯಾವ ಶಕ್ತಿಯ ಕಾರಣದಿಂದ ಹೇಳ್ರಿ ಪದ್ಮ? ಅರ್ಥಕ್ರಿಯಾಕಾರಿತ್ವ ರೀ. ಅರ್ಥಕ್ರಿಯಾಕಾರಿತ್ವ ಅಂದ್ರೆ ಏನ? ಅರ್ಥಕ್ರಿಯಾಕಾರಿತ್ವ. ಅರೆ ಅದಕ್ಕೆ ಯಾವುದು ಬೇಕೋ ಆ ಕಾರ್ಯ ಮಾಡುತ್ತಿದೆ. ಅದು ಬಹಳ ಅದ್ಭುತ ರೀ. ನಾವು ಎಲ್ಲ ಕಂಠಸ್ಥ ಮಾಡಿದೆವು, ಆದರೂ ಕೂಡ ಯಾವುದರದ್ದು ಭಾವವನ್ನ ನಮಗಾಗಿ ಸ್ವೀಕಾರ ಮಾಡಲಿಲ್ಲ. ಅಡುಗೆ ಮಾಡಿದೆವು, ಮನೆಯವರಿಗೆಲ್ಲ ಊಟಕ್ಕೆ ಹಾಕಿದೆವು, ಓಣಿಯವರಿಗೆಲ್ಲ ಹಾಕಿದೆವು, ಊರವರಿಗೆಲ್ಲ ಹಾಕಿದೆವು, ಆದರೆ ನಾವು ತಿನ್ನಲೇ ಇಲ್ಲ ಒಂದು ಗ್ರಾಸ್ ಕೂಡ. ಏನಾಯಿತು? ಅರ್ಥಕ್ರಿಯಾಕಾರಿತ್ವ. ಸಮಯಕ್ಕೆ ಸ್ಮರಣೆಗೆ ಬರುವುದಿಲ್ಲ, ಅದರಲ್ಲಿ ದೋಷ ಗಣಿಸೋದಿಲ್ಲ, ಅಪರಾಧ ಅಲ್ಲದ ಸಮಯಕ್ಕೆ ಅವು ಸ್ಮರಣೆಗೆ ಬರುವುದಿಲ್ಲ, ಶಬ್ದ ಬರುವುದಿಲ್ಲರಿ, ಭಾವ ಇರ್ತಿದೆ ಅಂತ ಅನ್ನಿಸ್ತಿದೆ. ಆದರೆ ಆ ಶಬ್ದದ ಭಾವ ತನಗೆ ಉಪಯೋಗ. ಏನ? ಅರ್ಥಕ್ರಿಯಾಕಾರಿತ್ವ. ಅರೆ ಪ್ರತಿಯೊಂದು ದ್ರವ್ಯದೊಳಗೆ ಇರುವುದನ್ನ ಸಾಮಾನ್ಯ ಗುಣ ಅಂತಾರೆ. ನಾನು ದ್ರವ್ಯ ಇದ್ದೇನೆ, ದೇಹದೊಳಗೆ ಇರುವಂತಹ ಪ್ರತಿಯೊಂದು ಪರಮಾಣು ದ್ರವ್ಯ ಇದ್ದಾವೆ, ಅವ ದ್ರವ್ಯ ಇದ್ದಾನೆ, ಅದ ದ್ರವ್ಯ ಇದೆ. ಆ ಧನದಲ್ಲಿರುವಂತಹ ಪ್ರತಿಯೊಂದು ಪರಮಾಣು, ಚಿನ್ನದಲ್ಲಿರುವಂತಹ ಪ್ರತಿಯೊಂದು ಪರಮಾಣು, ಆ ಪ್ರತಿಯೊಂದು ದ್ರವ್ಯದ ಏನಾಗ್ತಿದೆ? ಅರ್ಥಕ್ರಿಯಾಕಾರಿ. ಯಾವುದರಿಂದ? ಅದರಲ್ಲೇ ಇರುವಂತಹ ತ್ರಿಕಾಲಿ ಶಕ್ತಿ. ಯಾವುದಕ್ಕೆ ಬಂತು? ನಮ್ಮದು ಜಿನಶಾಸನದ ಅಭ್ಯಾಸ. ಅರೆ ಹೊರಗೆ ಮಾತಾಡ್ರೆ ಏನಾಗುವುದಿಲ್ಲ, ಏನೂ ಆಗುವುದಿಲ್ಲ. ಒಳಗದರ ಮರ್ಮದ ಗ್ರಹಣ. ಅರೆ ಮರ್ಮಗ್ರಾಹಿ ಆಗಬೇಕು. ಮರ್ಮದ ಗ್ರಹಣ ಆಗದೆ ಇದ್ರ ಭವ ಹೊರಟು ಹೋಗ್ತಿದೆ, ಸಂಯೋಗ ಬಿಟ್ಟು ಹೋಗ್ತಿದೆ, ಕ್ಷಯೋಕ್ಷಮ ಕಳೆದು ಹೋಗ್ತಿದೆ.
ಅಲ್ಲಿ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲೆಲ್ಲ ಮಾಡ್ತೇವೆ, ಅದರ ಸಂಗ್ರಹ ಮಾಡ್ತೇವೆ, ಅದರ ಜೋಪಾಸನೆ ಮಾಡ್ತೇವೆ. ಆ ಧನ, ಆ ವಸ್ತ್ರ, ಆ ಚಿನ್ನ, ಆ ಬೆಳ್ಳಿ, ಅರೆ ಆ ಭೋಗ ಸಾಮಗ್ರಿ, ಅವುಗಳನ್ನು ಆಗಬೇಕು ಹಾಗೆಲ್ಲ ಸಂರಕ್ಷಣೆ ಮಾಡ್ತೇವೆ. ಆದರೆ ಈ ಚೈತನ್ಯದ ಯಾವ ವಿಕಸಿತ ಸಾಮರ್ಥ್ಯ ಇದೆ, ಕ್ಷಯೋಕ್ಷಮ ಇದೆ, ಅದು ಕಳೆದು ಹೋಗ್ತಿದೆ. ಯಾಕೆ ಅಂತಂದ್ರೆ ಅದನ್ನು ಅಲ್ಲೇ ತೊಡಗಿಸಿದ್ದೇವಲ್ಲ, ಅಲ್ಲಿ ತೊಡಗಿಸಿದೆವು. ಇದು ನಾಶ ಆಗಬಾರ್ದು, ಇದು ಕೆಟ್ಟು ಹೋಗಬಾರ್ದು, ಇದರದ್ದು ಉಪಯೋಗ ಆಗ್ಬೇಕು. ಅರೆ ರೀ ಏನಿದೆ ಇದೆಲ್ಲ ಮಿಥ್ಯಾತ್ವ ಇದೆ ರೀ. ಇದೇ ಬಂಧದ ಕಾರಣ ಇದೆ. ಅದಕ್ಕೆ ಪ್ರಾರಂಭದೊಳಗೆ ಹೇಳಿದ್ದಿತ್ತು, ಪುಣ್ಯದಿಂದ ಪ್ರಾಪ್ತವಾದಂಥ ಸಂಯೋಗಿ ಪದಾರ್ಥದೊಳಗೆ ನನ್ನ ಅನ್ನೋದೇನಿದೆ ಅದೇನಿದೆ ರೀ ಮಿಥ್ಯಾತ್ವ ಇದೆ. ಸಂಯೋಗಿ ಪದಾರ್ಥದೊಳಗೆ ಮೊಟ್ಟ ಮೊದಲ ಯಾವುದು ಬಂತು ವಾಸಣ್ಣ? ದೇಹ. ನಾನು ಮನುಷ್ಯನಿದ್ದೇನೆ. ಅದೇ ಅದೇ ನೀ ಯಾವಾಗ ಮನುಷ್ಯ ಆದೆಪ್ಪ? ನೀ ಯಾವಾಗ ಮನುಷ್ಯ ಆದೆ? ಅದರ ನಿರಂತರ ಅದರದೇ ಅನುಭವ ಇದೆ. ನಾನು ಮನುಷ್ಯ ಅನ್ನೋದರದೇ ಅನುಭವ ಇದೆ. ಅದಕ್ಕೆ ಮಿಗಿಲಾಗಿ ನಾನು ಇಂಥವ್ರ ಮಗನ, ಇಂಥ ಹೆಸರಿನ, ಇದೆಲ್ಲ ಅನುಭವ ಇದೆ ರೀ. ಇವೆಲ್ಲ ಎಷ್ಟು ಮಿಥ್ಯಾತ್ವದ ವಿಸ್ತಾರ ಇದೆ ಹೇಳಿ. ಎಲ್ಲದರದ್ದು ಅನುಭವ ಇದೆ ಏನಿಲ್ರಿ. ಈ ಕನ್ನಡಕದೊಳಗೆ, ಈ ಬಟ್ಟೆ, ಈ ವಸ್ತ್ರದ ಎಲ್ಲದರೊಳಗರೆ ನನ್ನತನದ ಅನುಭವ. ಬರೀ ದೇಹದ ಮಾತು ಹೇಳಿದರವರು, ಬರೇ ಭವದ ಮಾತು ಹೇಳಿದರೆ ನಾನು ಮನುಷ್ಯ ಇದ್ದೇನೆ, ನಾನು ತಿರಿಯಂಚಿದ್ದೇನೆ, ನಾನು ದೇವಿದ್ದೇನೆ, ನನ್ನ ಕಂಠಪಾಠ ಯಾವಾಗ ಮಾಡಲಿಲ್ಲ. ಆದರೆ ಅವನ ಸರ್ವ ಪ್ರದೇಶದೊಳಗ ಅನಂತ ಗುಣದ ಪರ್ಯಾಯದೊಳಗ ಅದೇ ಸಂಸ್ಕಾರ, ಅದೇ ಸಂಸ್ಕಾರ. ಒಂದೊಂದು ಪರ್ಯಾಯದ ಅನಂತ ಅವಿಭಾಗ ಪ್ರತಿಚ್ಛೇದದೊಳಗ ಅದೇ ಸಂಸ್ಕಾರ. ಏನ? ನಾನು ಮನುಷ್ಯ. ಮನುಷ್ಯದ ನಂತರ ಮನುಷ್ಯನ ಕಾರ್ಯ ಮಾಡಲಿಕ್ಕೆ ಬೇಕಲ್ಲ. ಜೀವ ಇದ್ರೆ ಜೀವದ ಕಾರ್ಯ ಮಾಡ್ತಾನ್ರಿ. ಇವೇನದನು? ಇವು ಮನುಷ್ಯದನ್ರಿ. ಇದು ಮಿಥ್ಯಾತ್ವ ಇದೆ, ಇದು ಬಂಧದ ಕಾರಣ ಇದೆ. ಇದು ಸ್ಪಷ್ಟ ಕಂಡು ಬರ್ತಾ ಇದೆ. ಅದು ಅವನದೇ ಸ್ವರೂಪ ಇದೆ, ಅವನೇ ಸೃಷ್ಟಿಸಿಕೊಂಡಿದ್ದಾನೆ. ಆ ಪದಾರ್ಥ ಅವನಿಗೆ ಹಾಗೆ ಮಾಡಲಿಕ್ಕೆ ಹೇಳಿಲ್ಲ, ಆ ಪ್ರಕಾರದ ಶಿಕ್ಷಣ ಕೊಟ್ಟಿಲ್ಲ, ನನ್ನನ್ನು ನೋಡೆಂದು ಹೇಳುವುದಿಲ್ಲ. ಅರೆ ಸಮಯ ಸಾರ ಇದೆ ರೀ. ಸಮಯ ಸಾರಕ್ಕೆ ಸಮರ್ಪಿತ ಆಗದಿದ್ದರೆ ನಮ್ಮ ಜೀವನಕ್ಕೇನೂ ಬೆಲೆ ಇಲ್ಲ. ಏನಿದೆ? ಯಾವುದೋ ಶುಭಾಶುಭ ವಸ್ತು ನನ್ನನ್ನು ನೋಡನ್ನೋದಿಲ್ಲ. ಹಾಗಾದ್ರೆ ದೋಷ ನಿಂದೆ, ಮಿಥ್ಯಾತ್ವ ಏನಿದೆ? ಇದು ಜೀವದ್ದೇ ಸ್ವರೂಪ ಇದೆ. ಇವಾಗಿದನ್ರಿ ಹಾಗೆ. ತಲೆ ಕೂದಲು ಬೆಳ್ಳಗಾದವು, ಅವು ಏನು ಇವನು ಅದಾವೇನ್ರಿ? ಆದರೆ ಇವನು ಮನುಷ್ಯನೊಳಗೆ ಇದೇನಿಲ್ರಿ, ಅದು ಯಾವಾಗಲೂ ಇದೆ, ಸರ್ವಾಂಗದೊಳಗಿದೆ. ಒಂದೊಂದು ಪರಿಣಾಮದ ಪರ್ಯಾಯದ ಸಂಖ್ಯೆ ಅವಿಭಾಗ, ಅನಂತ ವಿಭಾಗ ಪ್ರತಿಚ್ಛೇದ. ನನಗೆ ಹೀಗಾಗಿದೆ, ಕಾಲು ನೋವು ಶುರುವಾಗಿದೆ, ನನಗೆ ನಡಿಲಿಕ್ಕೆ ಬರೋದಿಲ್ಲ, ನನಗೆ ತಿನ್ಲಿಕ್ಕೆ ಬರೋದಿಲ್ಲ. ಇದು ನಿರಂತರ ಇದೆ ಏನಿಲ್ರಿ. ಯಾರು ತಿನ್ನೋರು? ಏನ್ ತಿನ್ನೋದು? ಜೀವೇನ್ ತಿಂತಾನ್ರಿ? ಜೀವ ಅನ್ನೋದು ಎಲ್ಲಿದೆ ಇವನಿಗೆ? ಈ ಮಿಥ್ಯಾತ್ವದ ಭೂಮಿಕೆಯೊಳಗ ಉದಿಸಿ ಬರುವಂತಹ ದೇವಪೂಜೆಯ ಭಾವ ಕೂಡ ಬಂಧದ ಕಾರಣ ಇದೆ. ಎಲ್ಲ ಅಂಥಳಿನ ಅಜ್ಞಾನಿಯ ಪರಿಣಾಮಗಳ ಅಜ್ಞಾನದ ಸೀಮೆಯ ಉಲ್ಲಂಘನೆ ಮಾಡುವುದಿಲ್ಲ. ಜ್ಞಾನಿಯ ಪರಿಣಾಮಗಳು ಭೋಗಿಸಿದ್ರನೋ, ಕ್ರೋಧ ಮಾನ ಮಾಯಾ ಲೋಭ ರೂಪದಿಂದ ಪರಿಣಮಿಸಿದ್ರನೋ ಅವನ ಪರ್ಯಾಯಗಳ ಪರಿಣಾಮಗಳ ಜ್ಞಾನದ ಸೀಮೆಯ ಉಲ್ಲಂಘನೆ ಮಾಡುವುದಿಲ್ಲ. ಇದಕ್ಕಿಂತ ಹೆಚ್ಚಿನ ಬೈಗಳ ತಿರಸ್ಕಾರ ನಮಗಿನ್ನೇನು ಬೇಕು ಹೇಳಿ. ಆದರೂ ನಮಗದು ಬೈಗಳೇ ಅನಿಸೋದಿಲ್ಲ, ಅದು ತಿರಸ್ಕಾರನ ಅನಿಸೋದಿಲ್ಲ. ಜ್ಞಾನಿಯ ಎಲ್ಲ ಭಾವಗಳು ಜ್ಞಾನದ ಸೀಮೆಯ ಉಲ್ಲಂಘನೆ ಮಾಡುವುದಿಲ್ಲ. ಅಜ್ಞಾನಿಯ ಎಲ್ಲ ಭಾವಗಳು ದೇವಪೂಜಾ, ಗುರು ಉಪಾಸನೆ ಏನೇನು ಇದೆ ಎಲ್ಲ ಭಾವ ಅಜ್ಞಾನ ಸೀಮೆಯ ಉಲ್ಲಂಘನೆ ಮಾಡುವುದಿಲ್ಲ. ಇಷ್ಟು ಹೇಳಿದ ನಂತರ ನಾವು ಲಜ್ಜೆಯಿಂದ ನೀರಾಗಿ ಹೋಗ್ಬೇಕ್ರಿ. ಆದರೆ ಇಲ್ಲ, ನಾವು ಮತ್ತೆ ತಲೆ ಎತ್ತಿ ಮತ್ತೆ ಮುಂದನ ಓದ್ತೇವೆ. ಧೈರ್ಯನೇ ಅಷ್ಟಿದೆ ನಮ್ಗೆ. ಏನು ಇದಕ್ಕಿಂತ ಅಧಿಕ ನಮ್ಮನ್ನ ತಿರಸ್ಕಾರ ಜ್ಞಾನಿಗಳು ಮಾಡಲು ಸಾಧ್ಯ ಇದೆ? ಸರ್ವಜ್ಞ ಭಗವಂತರ ಹೇಳಿದಾರ. ಅರ್ಥಾತ್ ಸರ್ವಜ್ಞ ಭಗವಂತರ
ಹೇಗೆ ವಸ್ತು ಇದೆಯೋ ಹಾಗೆ ನೋಡಿದರೂ ಅವರು ಹೇಳುವ ವಿಕಲ್ಪ ಇಲ್ಲದನ್ನ ಭವ್ಯ ಜೀವರುಗಳ ಭಾಗ್ಯದಿಂದ ಆ ಪ್ರಕಾರದ ದಿವ್ಯ ಧ್ವನಿ ಪ್ರಸಾರಿತ ಆಗಿದೆ. ನಮ್ಮಂಥವ್ರ ಸಲುವಾಗಿ ಅಲ್ಲ, ಭವ್ಯ ಜೀವರುಗಳ ಸಲುವಾಗಿ. ಎಲ್ಲಾ ಕಡೆ ಬರ್ತಿದೆ. ಭವ್ಯನಿಗೆ ಪೂಜ್ಯ ಇದೆ, ಏನ ವ್ಯವಹಾರ. ಭವ್ಯ ಮಾಡ್ತಾನೆ, ಏನ ಭೇದ ವಿಜ್ಞಾನ. ಭವ್ಯ ತಿಳಿತಾನೆ, ಏನ ವಸ್ತು ಆಗಿದೆ. ಇವ ಆ ಭವ್ಯ ತಿಳಿಯುವುದೇ ಇಲ್ಲ. ಇದು ಇವನದೇ ಸ್ವರೂಪ ಇದೆ. ಇವನಿಗೆ ತಿಳಿಬಾರದಂಥದ್ದು ಆ ವಸ್ತುವಿನೊಳಗೆ ಏನೂ ಇಲ್ಲ. ಆ ವಸ್ತು ಏನಾದರೂ ವಿಶೇಷ ಪರಿಣಾಮ ಮಾಡಿ ಇವನಿಗೆ ತಿಳಿದು ಬರ್ತಾ ಇಲ್ಲ, ಹೀಗಿಲ್ಲ. ಇವನದೇ ಸ್ವರೂಪ ಇದೆ. ಅದು ಏನ ತಿಳಿಯದೇ ಇರೋದ, ವಿಪರೀತ ತಿಳಿಯೋದ. ಇವನಿಗೆ ಯಾರು ಕಲಿಸಿದಾರ್ರಿ ಇದನ್ನ? ತಾನೇ ಕಲ್ಕೊಂಡಿದ್ದ. ಇವನಿಗೆ ಯಾರು ಕಲಿಸ್ಬೇಕಾಗಿಲ್ಲ. ಅದಕ್ಕೆ ನಿಜ ಹಿತದ ಅಭಿಲಾಷಿಯು ಆತ್ಮ. ಅವನು ಗುರು ಇವರೇ, ಕಲಿಸ್ಲಿಕ್ಕೆ ಯಾರು ಬೇಕಾಗಿಲ್ಲ. ಇವನಲ್ಲೇ ಅಭಿಲಾಷ ಉತ್ಪನ್ನ ಆಗಬೇಕಾದ್ರೆ ಯಾರು ಕಲಿಸ್ಕೊಡ್ಬೇಕು? ನಡಿಪ ಬಸ್ತಿಗೆ ನಡಿ, ಶಾಸ್ತ್ರ ಸ್ವಾಧ್ಯಾಯ ಮಾಡು. ಓದು ದಿನ ಒಂದಿಷ್ಟು ಹೇಳಿದ್ರೆ, ಓದಿದ್ರೆ, ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ರೆ, ಬಸ್ತಿಗೆ ಹೋದ್ರೆ ಅವನಿಗೆ ನಿಜ ಹಿತದ ಅಭಿಲಾಷೆ ಉತ್ಪನ್ನ ಆಗ್ತಿದೆ. ಆಗ್ತಿದೆ ಯಾವಾಗ ಆಗ್ತಿದೆ ಆವಾಗ ಅದಕ್ಕೆ ಅವನೇ ಗುರು ರೀ. ಬಾಹ್ಯದೊಳಗೆ ಯಾರು ಗುರುಗಳ